ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಜೀವನದಲ್ಲಿ ಎಂದಿಗೂ ಗೆಲ್ಲುವುದು ಕ್ಷಮೆಯೇ ಹೊರತು ಕ್ರೋಧವಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿಯವರು. ಬನ್ನಿ ವೀಕ್ಷಕರೇ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಜೀವನದಲ್ಲಿ ಒಬ್ಬರಲ್ಲ ಒಬ್ಬರಿಗೆ ಯಾವುದೋ ಒಂದು ಕ್ಷಣದಲ್ಲಿ ಅನಿಸಿರುತ್ತೆ ಗುರುಗಳೇ, ಒಳ್ಳೆಯವರಿಗೆ ಯಾವತ್ತೂ ಕೆಟ್ಟದ್ದೇ ಆಗುತ್ತೆ, ಕೆಟ್ಟವರಿಗೆ ಯಾವತ್ತೂ ಒಳ್ಳೆಯದೇ ಆಗ್ತಿರುತ್ತೆ ಅನ್ನುವಂಥದ್ದು ಹಲವಾರು ಬಾರಿ ಅಂದ್ಕೊಂಡಿರ್ತೀವಿ ಗುರುಗಳೇ. ಈ ರೀತಿ ಯಾಕಾಗುತ್ತೆ? ಇದಕ್ಕೆ ಕಾರಣ ಏನು? ಈ ಸೆಂಟೆನ್ಸ್ ಅನ್ನುವಂಥದ್ದು ಇದು ನಿಜನಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ತುಂಬ ಇಕ್ಕಟ್ಟಾದ ಪ್ರಶ್ನೆ, ಕಗ್ಗಂಟಾದ ಪ್ರಶ್ನೆ. ಯಾಕೆ ಈ ಪದವನ್ನು ಬಳಸಬೇಕಾಯಿತು ಅಂತಕ್ಕಂಥ ವಿಚಾರಕ್ಕೆ ಬಂದರೆ, ಇಲ್ಲಿ ಕಷ್ಟಪಡೋರಿಗೆ ಕಡಿಮೆ ಫಲಿತಾಂಶ, ಹೆಂಗೋ ಆಯ್ ಮಾಡೋರಿಗೆ ಜಾಸ್ತಿ ಫಲಿತಾಂಶ. ಹೌದು. ಅದೇ ರೀತಿಯಾಗಿ ವಕ್ರಪಕ್ರವಾಗಿರೋರಿಗೆ ಸುಂದರವಾದ ಹೆಂಡತಿ, ಚೆನ್ನಾಗಿರೋರಿಗೆ ಕುರೂಪಿಯಾದ ಹೆಂಡತಿ. ಬೇಜಾರ ಮೋಸನ ಇದು? ಆಯಾ ಸಂದರ್ಭಕ್ಕೆ ತಕ್ಕಂತೆ ಬೇಜಾರು ಅನ್ಸುತ್ತೆ, ಮೋಸ ಮಾಡ್ದ ದೇವರಂತನೋ ಅನ್ಕೊಳ್ಳೋದಿದೆ ಗುರುಗಳೇ. ಈ ದೇವರು ಮೋಸ ಮಾಡ್ದ, ದೇವರಿಗೆ ಯಾಕೆ ಹಿಂಗೆ ಮಾಡಿಬಿಟ್ಟ, ದೇವ್ರು ನನಗೆ ಯಾಕೆ ಹಿಂಗೆ ಕೊಟ್ಟ ಅಂತಕ್ಕಂಥದ್ದು ಇದೆಯಲ್ಲ ಗುರುಗಳೇ, ಇದು ಪ್ರತಿ ಮನೆಗಳಲ್ಲಿ ಎಡಾಗ್ತಾ ಹೋಗುತ್ತೆ. ಪ್ರತಿ ದಿನ ಸಂದರ್ಭಕ್ಕನುಸಾರವಾಗಿ ಇದನ್ನು ಪ್ರತಿಯೊಬ್ಬರು ಗಮನಿಸ್ಕೋಬೇಕು. ದೇವ್ರನ್ನ ಒಳ್ಳೇದು ಮಾಡಿ ಅಂತ ಪೂಜೆ ಮಾಡಿದ್ದೀರಾ ಶುಕ್ರವಾರ ಅಂತ ಇಟ್ಕೊಳ್ಳೋಣ, ಉದಾಹರಣೆ. ಬೇಜಾರಾಯಿತು ಅಂದರೆ ರಿಪೀಟ್ ಆಗಲೇ ಬಂದ್ಬಿಡುತ್ತೆ, ಯಾವ ದೇವ್ರು ಮಾಡಿ ಏನು ಸುಖ ಆಯ್ತು ಹೋಗ್. ಹೌದಾ? ಕಾರಣ ಸಂದರ್ಭ. ಇದು ಯಾವ ಅಕೌಂಟ್ಗೆ ಹೋಗುತ್ತೆ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಯಾವುದು ಯಾವ ಅಕೌಂಟಿಗೆ ಹೋಗುತ್ತೆ, ಯಾರ ಅಕೌಂಟ್ಗೆ ಎಲ್ಲೋಗಿ ಸೇರುತ್ತೆ, ಇದು ಯಾವಾಗ ಜಮಾ ಆಗಿರುತ್ತೆ, ಯಾವಾಗ ರಿಲೀಸ್ ಆಗುತ್ತೆ ಅಂತ ಗೊತ್ತಾಗಲ್ಲ ನಮಗೆ. ಅಂದ್ರೆ ದೇವ್ರು ಹೀಗೆ ಮಾಡ್ದ ಅನ್ನೋಂಥ ಮಾತಾ ಗುರುಗಳೇ? ಹೌದು. ದೇವರನ್ನ ನಿಂದನೆ ಮಾಡುವುದನ್ನ, ದೇವರನ್ನ ಬಳಸಿ ಬದುಕುವುದನ್ನ ಇದು ನಿಂದನೆಗೆ ಸಮ. ದೇವರನ್ನ ಬಳಸಿ ಅಂದ್ರೆ ಗುರುಗಳೇ, ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ, ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಳ್ಳೇದಾಗತ್ತೆ. ಅಂದರೆ ದೇವರನ್ನ ಇವರ ಒಂದು ವೈಯಕ್ತಿಕ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು. ಇದು ಅಕೌಂಟ್ಗೆ ಆಡಾಗ್ತಾ ಹೋಗುತ್ತೆ, ಬಳಸೋ ಹಾಗಿಲ್ಲ ಅದನ್ನು. ದೇವರನ್ನ ನಾವು ಬರ್ಮಾಡ್ಕೊಳ್ಳೋದಾ, ಗೆಲ್ಲೋದಾ, ಏನದು? ಹೇಗೆ? ಈಗ ದೇವ್ರಿಗೆ ಪೂಜೆ ಮಾಡ್ತೀವಿ, ಏನು ಉದ್ದೇಶ ಅದು ಅಲ್ವಾ? ಏನಕ್ಕೆ ಮಾಡೋದು? ಒಳ್ಳೇದಾಗಲಿ ಅಂತಾನೆ. ಅದೇ ಸ್ವಾರ್ಥ ಬಂತಲ್ಲ. ಹೌದು. ಅಂದರೆ ದೇವರಿಗೆ ನಾವು ಮಾಡುತ್ತಿರುವುದು, ಕೋರಿಕೆ ಇಟ್ಟಿರುವುದು ಎಷ್ಟರ ಮಟ್ಟಕ್ಕೆ ಸಮಂಜಸ ಅಂತಕ್ಕಂತಹ ವಿಚಾರ ಎಲ್ಲಿವರೆಗೂ ನಾವು ತಿಳ್ಕೊಳ್ಳಲ್ವೋ ಅಲ್ಲಿವರೆಗೂ ಈ ತಪ್ಪು ಮಾಡ್ತಾನೇ ಇದ್ದೀವಿ. ಇವತ್ತಿಂದ ಅಲ್ಲ, ಹೌದು, ತಲಾಂತರದಿಂದ ಈ ತಪ್ಪು ಮಾಡ್ಕೊಂಡೇ ಬಂದಿದ್ದೀವಿ. ಆದರೂ ನಮಗೆ ಗೊತ್ತಿಲ್ಲ ನಾವು ಮಾಡ್ತಾ ಇರೋ ತಪ್ಪು ಯಾವುದಾದ್ರೂ ಆಗಿದೆ. ಆಮೇಲೆ ಹೇಳ್ತಾರೆ ನಾವು ಮಾಡೇ ಇಲ್ಲ, ನಾವು ಹರಿಶ್ಚಂದ್ರನ್ ಥರನೇ ಇದ್ದೀವಿ ಅಂತ ಅನ್ಕೋತೀವಿ ನಾವು, ಅಲ್ವಾ? ನಾನು ಯಾರೂ ಏನು ತಪ್ಪು ಮಾಡಿಲ್ಲ ಅನ್ಕೋತೀವಿ. ಆದರೆ ಅದು ಸಾಧ್ಯ ಇಲ್ಲ. ಇದನ್ನು ಸ್ವಲ್ಪ ಮುಂದುವರೆದು ಕೇಳಕ್ಕೆ ಹೋದರೆ ಇದನ್ನು ಕರ್ಮ ಅಂತ ಹೇಳ್ತೀವಿ, ಅಲ್ವಾ? ಕರ್ಮ. ಸ್ವಲ್ಪ ಮುಂದಕ್ಕೆ ಕೇಳಿದ್ರೆ ಬಹುವಚನವಾಗಿ ಕರ್ಮ ಸಿದ್ಧಾಂತ ಅಂತ. ಏನು ಜನ್ಮದಲ್ಲಿ ಏನು ಮಾಡಿದ್ವೋ ಅದೇ ನಮ್ಮ ಕರ್ಮ ಅಂತ ಹೇಳ್ತೀವಿ. ಹೌದು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಪೂಜೆಯನ್ನು ಮಾಡಿ ದೇವರನ್ನು ಒಲಿಸ್ಕೊಳ್ಳೋದು. ಪೂಜೆಯನ್ನು ಮಾಡಿ ನಮಗಿಷ್ಟವಾದ ರೀತಿಯಲ್ಲಿ ನಾವು ಅದನ್ನು ಪಡ್ಕೊಳ್ಳೋದು. ತುಂಬ ಬೇಜಾರು ನೋವಾದಾಗ ದೇವರನ್ನು ನಿಂದನೆ ಮಾಡೋದು. ಇಷ್ಟೆಲ್ಲ ಮಾಡಿ, ಉದಾಹರಣೆಗೆ ದೇವಸ್ಥಾನ ಪೂಜೆ ಮಾಡೋ ಪೂಜಾರಕ್ಕೆ ತಗೊಂಡ್ಬಿಡೋಣ. ನನ್ನ ಕೆಲಸ ಸ್ವಾಮಿ, ನಾನು ಹುಟ್ಟಿದ ಬುದ್ಧಿ ಖಂಡಿತಲಾಗಾಯಿತು, ನಮ್ಮಪ್ಪ ನನ್ನ ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಹೋಗ್ಬಿಟ್ರು, ನಾನು ತಂಗಿನ ಮದುವೆ ಮಾಡಿದೆ, ಮನೆ ಕಟ್ತೆ, ಎಲ್ಲ ಮಾಡಿದೆ ಸ್ವಾಮಿ, ಎಲ್ಲ ಮಾಡ್ತಾಯಿದ್ದೀನಿ, ದೇವ್ರು ನಂಬ್ಕೊಂಡೇ ಬಂದಿದ್ದೀನಿ, ನನಗೆ ಯಾಕೆ ಕಷ್ಟ? ಹೌದು. ಸರಿನಾ ಇದು ನಿಮ್ಮ ಪ್ರಕಾರ? ಸರಿನಾ? ಇಲ್ಲ ಗುರುಗಳೇ. ಮತ್ತು ಯಾಕೆ ದೇವ್ರನ್ನ ನಿಂದನೆ ಮಾಡೋದು? ಅಲ್ವಾ? ದೇವ್ರು ನಿನ್ಗಿದ್ರೆ ಮಾಡೋ ಅಂತ ಹೇಳೇ ಇಲ್ಲ. ಮತ್ತು ದೇವ್ರಿಗೆ ಯಾಕೆ ಪ್ರಶ್ನೆ ಹಾಕೋದು ನೀವು? ಯಾರೇ ಆಗಲಿ
ಇದು ಆಗ್ತಾ ಇದೆ ಪ್ರಾಪಂಚಿಕವಾಗಿ ಅಂತನ ಇಲ್ಲ ಅಂತನ? ಖಂಡಿತ ಆಗ್ತಿದೆ ಗುರುಗಳೇ. ಇದ್ರ ಮಧ್ಯೆ ಹಾಗಿದ್ರೆ ನಮ್ಗೆ ಒಳ್ಳೇದಾಗ್ಲಿ ಅನ್ನೋ ಅಂದ್ರೆ ಆ ಮನಸ್ಥಿತಿ ಇಟ್ಕೊಂಡು ಪೂಜೆ ಮಾಡ್ದಿದ್ರೆ ಮತ್ತೆ ಏನು ಪೂಜೆ ಮಾಡ್ಬೇಕು ಅನ್ನೋದು ಬರುತ್ತಲ್ವ ಗುರುಗಳೇ? ಇಲ್ಲಿ ವಿಷಯ ಇಷ್ಟೇ, ಪೂಜೆ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಪೂಜೆ ಮಾಡೋದು ತಪ್ಪು ಅಂತ ಯಾರೋ ತಿಳ್ಕೊಬೇಡಿ ದಯವಿಟ್ಟು. 2 ಸಲ ಹೇಳ್ತಾ ಇದ್ದೀನಿ, ಸ್ವಲ್ಪ ಮಿಸ್ ಆಗ್ಬಿಟ್ರೆ ಏನೇನೋ ತಿಳ್ಕೊಂಡ್ಬಿಡ್ತಾರೆ. ಪೂಜೆ ಮಾಡುವುದು ತಪ್ಪಲ್ಲ, ನಾನು ಹೇಳುವುದು ನೀವು ಕೇಳುವುದು ತಪ್ಪಲ್ಲ. ಆದರೆ ನಮಗೆ ಮುಖ್ಯವಾಗಿ ಕರ್ಮ ಸಿದ್ಧಾಂತ, ನಮಗೆ ಕರ್ಮ ಅಂತ ಅಂಟ್ಕೋಬಾರ್ದು. ಇದನ್ನು ಮಾತ್ರ ದಯವಿಟ್ಟು ಗಮನಿಸ್ಕೊಳ್ಳಿ. ನಮಗೆ ಕರ್ಮ ಅಂಟುಕೋಬಾರದು, ನಮ್ಮ ಕುಟುಂಬಕ್ಕೆ ಅಂಟಬಾರದು, ನಮ್ಮ ವಂಶಕ್ಕೆ ಅಂಟಬಾರದು, ನಮ್ಮ ಮಕ್ಕಳಿಗೆ ಅಂಟಬಾರದು. ಇದನ್ನು ಪಕ್ಕಾ ತಿಳ್ಕೊಬೇಕು ನೀವು. ಏನು ಅಂಟಬಾರದು ಅಂದರೆ ದೈವ ಶಾಪ ನಾವೇ ತೊಗೊಂಡಿದ್ದೀವಿ, ನಾವೇ ಅಂಟಿಸ್ಕೊತಾ ಇದ್ದೀವಿ, ನಾವೇ ಅನುಭವಿಸ್ತೀವಿ. ದೈವ ಶಾಪ ಯಾವುದು? ದೈವ ನಿಂದನೆ. ನಮಗೆ ಬೇಜಾರಾದಾಗ ದೇವರನ್ನ ಯಾಕೆ ಹಿಂಗೆ ಮಾಡ್ದ ಅಂತೀವ? ಹೌದು, ಅದು ನಿಂದನೆ ತಾನೇ ಅದು ಅಲ್ವಾ? ಏಕವಚನ ಬೇರೆ ಬಳಸ್ತೀವಿ, ಅದು ಇನ್ನೂ ಏನೇನೋ ಬರ್ತವೆ ಮಾತುಗಳು. ಆದರೆ ಸದ್ಯಕ್ಕೆ ಇಷ್ಟು ಮುಚ್ಚಿ ಮಾತಾಡೋಣ. ನನಗೆ ದೇವರು ಯಾಕೆ ಹಿಂಗೆ ಮಾಡ್ದ ಈ ಪ್ರಶ್ನೆ ಯಾರು ಬರೋಲ್ಲಮ್ಮ? ಪ್ರತಿಯೊಬ್ಬರಲ್ಲೂ ಬರುತ್ತೆ ಗುರುಗಳೇ, ಆಯಾ ಸಂದರ್ಭಕ್ಕೆ ಅನುಗುಣವಾಗಿ. ಇದನ್ನ ಬಳಸಬಾರ್ದು ಅಂದ್ರೆ ಅದಕ್ಕೊಂದು ಪದ ಇದೆ, ನಿಷ್ಠಾವಂತ. ನಿಷ್ಠಾವಂತನಾಗಿದ್ದವರಿಗೆ ನೀಚತನ ಬರುವುದಿಲ್ಲ. ಏನರ್ಥ ಆಯಿತು? ನಿಷ್ಠಾವಂತರಾದವರಿಗೆ ನೀಚತನ ಬರುವುದಿಲ್ಲ. ನೀಚತನ ಅಂದ್ರೇನು? ಸಮಯಕ್ಕೆ ಹೆಂಗೆ ಸಿಗುತ್ತಂಗೆ ಚೇಂಜ್ ಆಗೋದು, ಇದು ನೀಚತನ. ಅರ್ಥ ಆಗುತ್ತಾ? ಇನ್ನು ಸ್ವಲ್ಪ ವರ್ಣನೆ ಮಾಡಿ ಹೇಳ. ನೀಚತನ ಯಾಕೆ ಅಂದರೆ ಇಲ್ಲಿ ಕರ್ಮಕ್ಕೆ ಧರ್ಮಕ್ಕೆ, ಕರ್ಮಕ್ಕೆ ಒಳ್ಳೆಯದು, ಧರ್ಮಕ್ಕೆ ಯಾಕೆ ಒಳ್ಳೇದಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕು. ಹಾ ಗುರುಗಳೇ, ಖಂಡಿತ. ಕೆಟ್ಟದಾಗೆ ಮಾಡ್ಕೊಂಬತ್ತಾ ಇದ್ರೆ ಚೆನ್ನಾಗಿದ್ದಾರೆ, ನಾನು ಒಳ್ಳೇದಾಗಿ ಮಾಡ್ತಾ ಇದ್ದೀನಿ, ನನಗೆ ಒಳ್ಳೇದಾಗಿಲ್ಲ ಅಂದರೆ ನಿಷ್ಠಾವಂತನಾದಾಗ ಅವನು ಕದಲಲ್ಲ. ಮಳೆ ಬರಲಿ, ಬಿಸಿಲಿರಲಿ, ಕಷ್ಟ ಬರಲಿ, ಸುಖ ಬರಲಿ, ಎಲ್ಲವನ್ನು ಅರ್ಪಣೆ ಮಾಡಿಬಿಟ್ಟು ಬಾಯಿ ಬಿಟ್ಟು ಹೇಳಲ್ಲ ನಾನು ದೇವ್ರು ಏನು ಮಾಡ್ತಾನೋ ಮಾಡಲಿ ಅಂತಾನೂ ಹೇಳಲ್ಲ. ಮೌನವನ್ನು ಆಚರಣೆ ಮಾಡ್ತಾನೆ. ಇದನ್ನು ನಿಷ್ಠಾವಂತ ಅಂತಾರೆ. ಏನೇ ಆಗಲಿ ಏನೇ ಬರಲಿ ಒಂದೇ ರೀತಿಯಾಗಿರುವಂಥದ್ದು, ಇದನ್ನು ನಿಷ್ಠಾವಂತ. ಈ ನಿಷ್ಠಾವಂತನಿಗೆ, ನಿಷ್ಠಾವಂತೆಗೆ ಯಾವ ಕಾರಣಕ್ಕೂ ಯಾವತ್ತೂ ಯಾರು ಏನು ಮಾಡೋಕ್ಕಾಗಲ್ಲ. ಇದು ನಮ್ಮಲ್ಲಿ ಬಂದಿದೆಯಾ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ನಿಜಕ್ಕೂ ಇಲ್ಲ ಗುರುಗಳೇ, ಬರಬೇಕಲ್ವ? ಯಾಕೆ ಬಂದಿಲ್ಲ ಅಲ್ವಾ? ಇದಕ್ಕೆ ನಾವು ಸಾಮಾನ್ಯಗೆ ಒಂದನ್ನು ಗಮನಿಸ್ಕೋಬೇಕಾಗತ್ತೆ. ಈ ನಿಷ್ಠಾವಂತತೆ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಹೌದು. ಅದಕ್ಕೆ ಈ ನಿಷ್ಠಾವಂತತೆ ಬರೋದಕ್ಕೆ ಭಗವಂತನ ಒಂದು ಆಶೀರ್ವಾದ ಬರ್ತಕ್ಕಂಥ ಒಂದು ವಿಚಾರಕ್ಕೆ ಯಾವುದರ ಮೂಲಕ ನಾವು ಪೂಜಿಸದೆ, ಭಗವಂತನನ್ನು ಪೂಜಿಸದೆ, ಹೇಳ್ತಾ ಇದ್ದೀನಿ ದಯವಿಟ್ಟು ಪೂಜೆ ಬಗ್ಗೆ ನಾನು ವ್ಯತ್ಯಾಸವಾಗಿ ಮಾತಾಡ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ. ಭಗವಂತನನ್ನು ಪೂಜಿಸದೆ ನಮಗೆ ನಿಷ್ಠಾವಂತನಾಗುವ ಒಂದು ಭಾಗ್ಯ ಬೇಕು. ಬೇಕಾ ಬೇಡಮ್ಮ? ಭಗವಂತನನ್ನು ಪೂಜಿಸದೆ, ಭಗವಂತನನ್ನ ಕಾಯದೆ, ಭಗವಂತನಿಗೆ ನೀವು ಯಾವ ಕಾರಣಕ್ಕೂ ನಿಂದನೆ ಮಾಡದೆ ನಮಗೆ ಭಗವಂತ ಸದಾ ನಮ್ಮ ಜೊತೆಯಲ್ಲೇ ಇರಬೇಕು. ಯಾವ ಸರಿ? ಭಗವಂತ ನಮ್ಮ ಜೊತೆಯಲ್ಲೇ ಇರಬೇಕು. ಏನಪ್ಪ ಎಂಥ ಅದ್ಭುತವಾದ ಪವಾಡ ಅಲ್ವಾ? ನಿಜಕ್ಕೂ ಹೌದು ಗುರುಗಳೇ. ನೀವು ಇಷ್ಟೊಂದು ದೇವರು ಮಾಡಿ ಏನೆಲ್ಲ ಮಾಡಿದ್ದೀರಾ, ಏನಾರು ನಿಮಗೆ ಕಾಣಕ್ಕಾಗಿದೆಯಾ ಅಥವಾ ಸೌಲಭ್ಯ ಸಿಕ್ಕಿದೆಯಾ ಅಂತ ಕೇಳಿದ್ರೆ ಅಯ್ಯೋ ಇನ್ನೇನು ಮಾಡೋದು, ನಂಬಿಟ್ಟಿದ್ದೀನಲ್ಲ, ಅದು ಮಾಡಲಿಲ್ಲ ಅಂದರೆ ಮನಸ್ಸು ಒಪ್ಪಲ್ವಲ್ಲ. ಈ ಥರವಾದ ನಾವು ಶಾಪಗ್ರಸ್ತರಾಗೋದಕ್ಕೆ ಮೂಲ ಕಾರಣ ಭಗವಂತನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂತಹ ವಿಚಾರ ಯಾವುದ್ರಲ್ಲಾಗಬೇಕು ಅನ್ನೋದು ತಿಳ್ಕೊಬೇಕು ನಾವು. ಭಗವಂತನ ಮೇಲೆ ಅವಲಂಬಿಸ್ಕೊಳ್ಬೇಕಾದ್ರೆ ನಾವು ಏನಾಗಿರಬೇಕು? ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಭಗವಂತನಿಗೆ ನಾವು ಹತ್ತಿರವಾಗಬೇಕಾದರೆ ನಾವು ಏನಾಗಿರಬೇಕು, ಯಾವ ಸಿದ್ಧತೆಯಲ್ಲಿರಬೇಕು ಅಂತಕ್ಕಂಥದ್ದೇ ನಿಜವಾದ ನಿಷ್ಠಾವಂತನ ಕರ್ತವ್ಯ. ಇದು ಸದ್ಯಕ್ಕೆ ಬಗೆಹರಿಯುವಂತಹ ಕೇಳುವಂತಹ ವಿಚಾರ ಅಲ್ಲ. ಯಾರಿಗೂ ಇದು ಸಿಕ್ಕಲ್ಲ ಅಂದಮೇಲೆ ಹೇಗೆ? 1 ಕೋಟಿಗೆ ಒಬ್ಬರು ಸಿಕ್ಕಲ್ಲ ಅಂತ ಲೆಕ್ಕ ಹಾಕಿದ್ರೆ ನಮ್ಮ ಇಡೀ ಭಾರತ ದೇಶದಲ್ಲಿ 140 ಕೋಟಿ ಜನಸಂಖ್ಯೆಯಲ್ಲಿ ಲೆಕ್ಕ ಹಾಕೋಬೇಕು 150 ಜನ ಸಿಗ್ತಾರಾ ಅಂತ. ಇಡೀ ಭಾರತ ದೇಶದಲ್ಲಿ ಎಂಥ ಅದ್ಭುತವಾದ ಒಂದು ಪವಾಡ ಅಲ್ವಾ ಇದು? ಏನದು ಅಂದರೆ ಭಗವಂತ ಪ್ರಕಟವಾಗುವುದು ಜ್ಞಾನಾರ್ಜನೆಯಲ್ಲಿ ಮಾತ್ರ. ಭಗವಂತ ಸದಾ ನಿಮ್ಮನ್ನು ಕಾಯೋದು, ಸದಾ ನಿಮ್ಮನ್ನು ಒತ್ಕೊಂಡಿರೋದು, ಸದಾ ನಿಮ್ಮನ್ನು ಹಿಡ್ಕೊಂಡಿರೋದು, ಸದಾ ನಿಮ್ಮನ್ನು ಕಾಯೋದು ಜ್ಞಾನಾರ್ಜನೆಯ ಮೂಲಕವಾಗಿಯೇ ಆಗತ್ತೆ ವಿನಃ ನೀವು ಮಾಡುವ 108 ಹೂ ಹಾಕೋದು, 1001 ಮಂತ್ರ ಹೇಳೋದ್ರಿಂದ ಭಗವಂತ ನಿಮಗೆ ಹತ್ರ ಬರ್ತಾನೆ ಅಂತಕ್ಕಂಥ ವಿಚಾರ ಇದೆಯಲ್ಲ, ಅದು ನಿಮ್ಮ ಕೆಲಸ. ಪೂಜೆ ಮಾಡುವುದು ಕೆಲಸ.
ಅರ್ಥ ಆಯ್ತಲ್ಲ? ಪೂಜೆ ಮಾಡೋದೇನು? ಕೆಲಸ. ಅದು ಒಂದು ಡ್ಯೂಟಿ. ಬೆಳಿಗ್ಗೆ ಅದು ದೇವ್ರಿಗೆ ಪೂಜೆ ಮಾಡಬೇಕು, ಅದು ಡ್ಯೂಟಿ ಅಲ್ವಾ? ಅದನ್ನೇ ತಾನೇ ನಾವು ಮಾಡ್ತಾ ಇರೋದು. ಗುರುಗಳೇ, ಅದಕ್ಕೆ ನಮ್ಗೆ ಇನ್ನೂ ಅರ್ಥ ಆಗಿಲ್ಲ. ಈಗ ನಾವು ದೇವರಿಗೆ ನಿಂದನೆ ಮಾಡೋದನ್ನ ಬಿಡಬೇಕು ಅಂತ ನಿಜಕ್ಕೂ ಪ್ರತಿಯೊಬ್ಬರು ವೀಕ್ಷಕರಿಗೆ ನಾನು ಹೇಳ್ತಕ್ಕಂಥ ವಿಷಯ ಇಷ್ಟೇ. ದೇವರಿಗೂ ನಮಗೂ ಯಾವ ಕಾರಣಕ್ಕೂ ನಾವು ಮಾಡಿಕೊಂಡಿರೋದು ತಿಳ್ಕೊಂಡಿರ್ತಕ್ಕಂಥದ್ದೇ ತಪ್ಪಾಗಿರುವ ಕಾರಣ ನಾವು ನಿಂದನೆಯನ್ನು ಮಾಡ್ತಕ್ಕಂಥದ್ದು ಇನ್ನೂ ಶಾಪಕ್ಕೆ ನಾವು ಗುರಿಯಾಗ್ತೀವಿ ಹೊರತು ಭಗವಂತ ನಮಗೆ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಸದಾ ಒಳ್ಳೇದು ಮಾಡಲಿಕ್ಕೆ ಇರೋದು. ನಾವು ಮಾಡ್ಕೊಳ್ತಾ ಇರೋ ರೀತಿಯಿಂದ ನಾವು ಕೆಟ್ಟದನ್ನು ಪಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾವು ಒಪ್ಪಿಕೊಳ್ಳದೆ ಭಗವಂತನ ಮೇಲೆ ಹಾಕಿ ನಿಂದನೆ ಮಾಡ್ತಕ್ಕಂಥದ್ದು ನಿಮ್ಮ ಜೀವನ ಪರ್ಯಂತ ಕರ್ಮ ಸಿದ್ಧಾಂತಕ್ಕೆ ನೀವು ಗುರಿಯಾಗಬೇಕಾಗತ್ತೆ. ನೀವು ಅಂದರೆ ಎಲ್ಲರೂ ಸೇರಿ ಯಾರು ಮಾಡ್ತಾರೋ ಅವರು. ಅದಕ್ಕೋಸ್ಕರವಾಗಿ ನಾವು ಆ ರೀತಿ ಮಾಡಬೇಕಲ್ವಾ? ಹಾಗಾದರೆ ಮಾಡೋದು ಸರಿ. ಏನು ಮಾಡಬೇಕು ಅಲ್ವಾ? ಇದು ತುಂಬ ಕಷ್ಟಕರವಾದ ವಿಚಾರ. ಏಕೆ ಅಂತ ಹೇಳ್ತೀನಿ. ಇಲ್ಲಿ ಕುಟುಂಬದಲ್ಲಿ ಘಟನೆಗಳು ನಡೆದಾಗ ಇದು ತುಂಬ ನಡೆಯುತ್ತೆ. ಕುಟುಂಬದಲ್ಲಿ ಘಟನೆಗಳು, ಏನೋ ಒಂದು ಚಿಕ್ಕ ವಯಸ್ಸಿನ ಮಗುಗೆ ಏನೋ ತೊಂದರೆ ಆಯಿತು, ಆಗ ದೇವ್ರು ಬಿಡ್ತಾರ ಅವರು? ಇಲ್ಲ, ದೇವ್ರಿಗೆ ಮಾಡಿಬಿಟ್ಟ ಅಂತಾನೆ ಬೈಯೋದು. ಒಂದೊಂದು ರೀತಿ ಹೇಳಲ್ಲ ಅವಾಗ. ಹೌದು. ಆಮೇಲೆ ಪಕ್ಕದ ಮನೆಯವರು ಮಾತಾಡ್ಕೋತಾರೆ, ಅಷ್ಟೊಂದು ದೇವ್ರು ಮಾಡ್ತಿದ್ಲು ಪಾಪ, ಹಿಂಗ ಆಗೋಯ್ತಲ್ಲ. ಹೌದು. ಗಂಡ ಹೆಂಡತಿ ಆದಾಗಲೂ ಹಂಗೆ ಹೇಳ್ತಾರೆ. ಹೌದು. ಅಲ್ಲೂ ಬಿಡಲ್ಲ. ಊರೆಲ್ಲ ಪ್ರಚಾರಕ್ಕೆ ಬರುತ್ತೆ. ಅಲ್ಲ, ದೇವ್ರು ನಂಬಿದ್ರು, ಅವರು ದೇವ್ರು ಮಾಡ್ತಾಯಿದ್ರು, ಪೂಜೆ ಮಾಡ್ತಾಯಿದ್ರು, ಇದೆಲ್ಲ ಮಾಡ್ತಾಯಿದ್ರು, ಯಾಕೆ ಹಿಂಗಾಯ್ತು? ಆದರೆ ನಾವು ಅರ್ಥ ಮಾಡಿಕೊಂಡ್ರೆ ತಪ್ಪಾಗಿದೆ ಅಂತಾನ, ನಾವು ಮಾಡ್ತಾ ಇರೋ ತಪ್ಪಾಗಿದೆ ಅಂತಾನ? ಮಾಡ್ತಿರೋದು ಅರ್ಥ ಮಾಡ್ಕೊಂಡಿರೋ ಎರಡೂ ತಪ್ಪಾಗಿದೆ. ಅಲ್ಲ, ಅದು ಅಲ್ಲಿ ನಿಖರವಾಗಿ ಹೇಳಬೇಕಾದ್ರೆ ನಾವು ಅರ್ಥ ಮಾಡ್ಕೊಂಡ್ರೆ ತಪ್ಪು, ಮಾಡ್ತಿರೋದು ತಪ್ಪಲ್ಲ. ನಾವು ಅರ್ಥ ಮಾಡ್ಕೊಂಡ್ರೆ ತಪ್ಪು. ಅರ್ಥ ಮಾಡ್ಕೊಂಡ್ರೆ ತಪ್ಪಾಗಿರೋ ದೆಸೆಯಿಂದ ನಾವು ದೇವರನ್ನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಹೌದು. ದೇವರನ್ನ ಮಾಡಬಾರದು, ದೇವರನ್ನ ಹುಡುಕಬಾರದು, ದೇವರನ್ನ ಕಾಯಬಾರದು. ಹೆಂಗದು? ಭಗವಂತನ ನಿದ್ದೆ ಮಾಡ್ತಾ ಇರ್ತಾರ ದೇವರು? ಇಲ್ವಲ್ಲ. ಹಾಗಿದ್ದ ಮೇಲೆ ನಾವು ಅದಕ್ಕೆ ಸಮಯ ನೋಡ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನೋ ಮಟ್ಟಕ್ಕೆ ಎಷ್ಟರ ಮಟ್ಟಕ್ಕೆ ಹೋಗಿದ್ದೀವಿ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇಷ್ಟೇ ಗಂಟೆಗೆ ಪೂಜೆ ಮಾಡೋದು, ಇಷ್ಟೇ ಹಿಂಗೆ ಒಳ್ಳೆಯದಾಗತ್ತೆ, ಎಷ್ಟು ಮಟ್ಟಕ್ಕೆ ಸರಿ? ಆದರೆ ನಾವು ಅರ್ಥವಿಲ್ಲದ, ಆಧಾರವಿಲ್ಲದ ವಿಚಾರದಲ್ಲಿ ತಿಳ್ಕೊಂಡು ನಮ್ಮ ಶಾಪ ನಾವೇ ತಲೆ ಮೇಲೆ ಹಾಕ್ಕೊಂಡು ಇನ್ನೊಬ್ಬರನ್ನ ಬೈಯೋ ಅಷ್ಟು ಮಟ್ಟಕ್ಕೆ ನಾವು ಬದುಕ್ತಾ ಇದ್ದೀವಿ ಅಂದರೆ ನಮ್ಗೆ ಎಷ್ಟರ ಮಟ್ಟಕ್ಕೆ ಸರಿ? ಇವತ್ತು ಒಂದು ಮಗು ಮಾತಾಡ್ಸಿದ್ರು ಮೇಲೆ ಬೀಳತ್ತೆ, ಗಂಡನ ಮಾತಾಡ್ಸಿದ್ರು ಹೆಂಡತಿ ಮೇಲೆ ಬೀಳ್ತಾಳೆ, ಹೆಂಡತಿ ಮಾತಾಡ್ಸಿದ್ರೆ ಗಂಡ ಮೇಲೆ ಬೀಳ್ತಾನೆ. ಇದಕ್ಕೆಲ್ಲ ಕಾರಣ ಏನಾಗಿದೆ ಅಂತ ತಿಳ್ಕೊಂಡಾಗ ಮಾತ್ರ ನಿಷ್ಠಾವಂತ ಸತ್ಯವನ್ನು ನಿಮ್ಗೆ ಅರ್ಥ ಆಗತ್ತೆ. ಆಮೇಲೆ ದೇವರು ಯಾರಿಗೆ ಒಲಿತಾನೆ ಇದು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ದೇವರು ಯಾರಿಗೆ ಒಲಿತಾನೆ, ದೇವರು ಯಾರಿಗೆ ಒಲ್ದಿದ್ದಾನೆ, ಇದಕ್ಕೇನಾರು ಸಾಕ್ಷ್ಯ ಇದೆಯಾ? ಯಾಕೆಂದ್ರೆ ಇವತ್ತು ಬುದ್ಧಿವಂತರು ಕೇಳ್ತಾರೆ, ಖಂಡಿತ ಹೌದು ಸರಿಯಪ್ಪ ನಾವೆಲ್ಲ ಸರಿನೇ ಇಲ್ಲ, ಹೌದು ಹೋಗ್ಲಿ, ಯಾರು ಆ ಥರದವ್ರು ಇದ್ರೆ ನಿಮ್ಮನ್ನು ಸೇರಿಸಿ, ಅಂದ್ರೆ ನನ್ನನ್ನು ಸೇರಿಸಿ ಏನಾದ್ರು ಮಾಹಿತಿ ಸಿಗಬಹುದಾ ಅಂತ ಎಷ್ಟೋ ಜನ ಕುತೂಹಲ ಕೂಡ ಇರುತ್ತೆ. ನಮಗೆ ಗೊತ್ತಿಲ್ಲಪ್ಪ, ನೀವು ತಿಳ್ಕೊಂಡಿದ್ದೀರಲ್ವಾ, ನೀವೇನಾರು ಒಂಚೂರು ಕ್ಲೂ ಕೊಡಿ. ಹೌದು ಅಂದ್ರೆ ಅವ್ರು ಕೇಳಿದ್ರೆ ನಾವೇ ಹೇಳ್ಬೇಡ, ಕೇಳ್ತಾರೆ, ಪ್ರಶ್ನೆ ಬರುತ್ತಲ್ವಾ, ನೀವೇನೋ ಒಂಚೂರು ಕ್ಲೂ ಕೊಡಿ, ನಿಮ್ಮ ಮೂಲಕ ತಿಳ್ಕೊಳ್ಳೋಣ. ಆ ತಿಳ್ಕೊಳ್ಳಿ ಅಂತ ತಾನೇ ಈ ವಿಚಾರ ಹೇಳ್ತಾ ಇರೋದು ಅಲ್ವಾ? ಹಾಗಿರಬೇಕಾದ್ರೆ ಭಗವಂತನನ್ನು ಇರ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ನಮ್ಮಲ್ಲೇ ಸದಾ ಇರ್ತಾನೆ ಅನ್ನೋದಕ್ಕೆ ಒಂದು ಸಣ್ಣ ಟಿಪ್ಸ್ ಕೊಡ್ತೀನಿ. ಅದು ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ, ಹೊಟ್ಟೆ ತುಂಬ ಹಸಿವು, ಮೈ ತುಂಬ ಆರೋಗ್ಯ. ಹೊಟ್ಟೆ ತುಂಬ ಹಸಿವು, ಮೈ ತುಂಬ ಆರೋಗ್ಯ ಹೇಗಿದೆ? ಕೇಳೋಕೆ ಖುಷಿ ಅನ್ಸುತ್ತೆ ಗುರುಗಳೇ. ಹೊಟ್ಟೆ ತುಂಬ ಹಸಿವು ಅಂದರೆ ಸಂಪೂರ್ಣ ಊಟ ಮಾಡಬೇಕಪ್ಪ, ಅಯ್ಯೋ ಊಟ ಎಷ್ಟು ಚೆನ್ನಾಗಿತ್ತಪ್ಪ. ಪ್ರತ್ಯಕ್ಷ ಭಗವಂತನ ಸತ್ಯ ಅನುಗ್ರಹ ಅದೇನೆ. ಎಷ್ಟು ಜನಕ್ಕೆ ಹಸಿವಾಗುತ್ತೆ? ನೀವು ಹೇಳ್ದಂಗೆ ಟೈಮ್ ನೋಡ್ಕೊಂಡು ತಿನ್ನೋರೇ ಹೆಚ್ಚು ಗುರುಗಳೇ. ಗಡಿಯಾರ ನೋಡ್ಕೊಂಡು ಊಟ, ಗಡಿಯಾರ ಮೇಲೆ ಒಂದು ಹೇಳ್ಬಿಡ್ತೀನಿ, ಗಡಿಯಾರ ನೋಡ್ಕೊಂಡು ಊಟ ಮಾಡೋರು, ಗಡಿಯಾರ ನೋಡ್ಕೊಂಡು ಮಲಕ್ಕೊಳ್ಳೋರಿಗೆ ಭಗವಂತನ ಅನುಗ್ರಹ ಯಾವ ಕಾರಣಕ್ಕೂ ಜೀವನ ಪರ್ಯಂತ ಸಿಗಲಿಕ್ಕಿಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಗಡಿಯಾರ ನೋಡ್ಕೊಂಡು ಊಟ ಮಾಡೋದು, ಗಡಿಯಾರ ನೋಡ್ಕೊಂಡು ಮಲ್ಕೊಳ್ಳೋದು, ನಾವು ಅದೇ ತಾನೇ ಮಾಡ್ತಾ ಇರೋದು. ಹೌದು ಗುರು, ಮಕ್ಕಳು ಅದೇ ತಾನೇ ಕಲಿಸ್ತಾ ಇರೋದು. 10 ಗಂಟೆ ಆಯ್ತು ತಿಂಡಿ ತಿನ್ನು ಅಲ್ವಾ? ಸೊ ಈ ಗಡಿಯಾರ ನಮ್ಮ ದೇಹದಲ್ಲೇ ಭಗವಂತ ಇಟ್ಟಿದ್ದಾರೆ. ಏನು ಹೇಳ್ಬೋದು? ನಮ್ಮ ದೇಹದಲ್ಲಿ ಭಗವಂತ ಇಟ್ಟಿದ್ದಾರೆ ಅಂದರೆ ಏನಿರ್ಬೋದಮ್ಮ? ಹಾರ್ಟ್ ಬೀಟ ಗುರುಗಳೇ? ಅಲ್ಲ,
ಊಟ ಮಾಡಬೇಕು ಅಂತ ನಮಗೆ ಗೊತ್ತಾಗತ್ತೆ, ನೀರು ಕುಡಿಬೇಕು ಅಂತ ಗೊತ್ತಾಗತ್ತೆ, ಹೌದು. ನಿದ್ದೆ ಬರುತ್ತೆ ಅಂತ ಗೊತ್ತಾಗತ್ತೆ. ಹೌದು. ಇನ್ನು ಇದಕ್ಕಿನ್ನ ಚೆನ್ನಾಗಿ ನಾವು ನಮ್ಮ ದೇಹದ ಬಗ್ಗೆ ನಾವು ಮಾತಾಡೋಕೆ ನಮ್ಗೆ ಇನ್ನೂ ಗೊತ್ತೇ ಇಲ್ವಲ್ಲ. ಹಾಂ, ಯಾರಿಗಾರು ಹೇಳಿದ್ರೆ ಏನಂತ ಹೇಳು, ದೇಹದ ಜೊತೆ ಮಾತಾಡೋಕೆ ಬರುತ್ತಾ ನಿಂಗೆ? ಅದು ಹೆಂಗೆ ಮಾತಾಡೋದು ಬಾಯಿದ ಅದಕ್ಕೆ? ಅಂದ್ರೆ ನಾವು ಬರೋದೇ ಹೌದು, ಸಿಂಪಲ್ ಆಗಿ ಮಾತಾಡ್ಬಿಡ್ತೀವಿ. ದೇಹ ನಮ್ಮೊಟ್ಟಿಗೆ ಮಾತಾಡ್ತಾ ಇರುತ್ತೆ ಸದಾ, ಆದರೆ ನಾವು ಬಾಯಿ ಮುಚ್ಚಿಸ್ಬಿಡ್ತೀವಿ. ಹೌದು. ಹೇಗೆ ಬಾಯಿ ಮುಚ್ಚೋದು ಅಂದರೆ? ಅದಕ್ಕೆ ಸ್ಪಂದಿಸಲ್ಲ ಗುರುಗಳೇ. ಸ್ಪಂದಿಸೋದು ಅಂದರೆ ಹೆಂಗೆ? ಯಾಕೆ ಸ್ಪಂದಿಸ್ತಿಲ್ಲ ಅಂದರೆ ಈಗ ಹಸುವಾಗ್ತಿರುತ್ತೆ, ಈಗ ಟೈಮ್ ಇರೋದಿಲ್ಲ ತಿನ್ನಕ್ಕೆ, ವರ್ಕ್ ಪ್ರೆಷರ್ ಇರುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಬಿಟ್ಟು ತಿನ್ನೋಣ, ಈ ರೀತಿ ಗುರುಗಳೇ. ಅದೇ ಬಾಯಿ ಮುಚ್ಚಿಸೋದು. ಅದೇ ಇದನ್ನ ಹಂಗೆ ಹೇಳ್ಬೇಕು. ಭಗವಂತನನ್ನ ಬಾಯಿ ಮುಚ್ಚಿಸುವ ಕೆಲಸವನ್ನ ಮಾಡುತ್ತಿರುವ ನಮಗೆ ನಿದ್ದೆ ಬರ್ತಾ ಇದೆ, ಈಗ ಬೇಡ ಆಮೇಲೆ ಮಲ್ಕೊಳ್ಳೋಣ, ಒಂದ್ ಅರ್ಧ ಗಂಟೆ ಮೊಬೈಲ್ ನೋಡ್ಬಿಡೋಣ ಅಥವಾ ಟಿವಿ ಅಲ್ವಾ? ನೀವು ಏನಕ್ಕೆ ಮುಂದಕ್ಕೆ ತಳ್ತಾ ಹೋಗ್ತಿರೋ, ದೇವರಿಗೆ ನೀವು ಮಾಡ್ತಿರೋ ದೊಡ್ಡ ದ್ರೋಹ ಅದು ನಿಮಗೆ ರಿಪೀಟ್ ಆಗುತ್ತೆ ಹೊರತು ದೇವರಿಗೇನು ತಗೊಳ್ಳಲ್ಲ. ನೀವೇನು ಮಾಡೋದು ದೇವ್ರು ಒಪ್ಕೊಳುತ್ತೆ, ಹೌದಾ? ಹಾಗಾಗಿ ನಾವು ನಡ್ಕೊಳ್ಬೇಕಾದಂತಹ ಈ ವಿಚಿತ್ರ ವಿಷಯಗಳಲ್ಲಿ ಇದೆಲ್ಲ ನಡೆಯೋದು ಮನೆಯಲ್ಲೇ. ಏನು? ಇದೆಲ್ಲವೂ ನಡೆಯೋದು ಮನೆಯಲ್ಲೇ. ಬೇಜಾರಾಗೋದು, ಕೋಪ ಬರೋದು, ಅವ್ರ ಮೇಲೆ ಜಗಳ ಮಾಡೋದು, ಇವ್ರ ಮೇಲೆ ಜಗಳ ಮಾಡೋದು, ದುರ್ಮರಣ ಆಗೋದು, ಇನ್ನೊಂದು ಇತ್ಯಾದಿ. ಒಳ್ಳೆಯದು ಕೆಟ್ಟದು ಎಲ್ಲವೂ ಕೂಡ ದುರಂತವೆಲ್ಲ ನಡೆಯೋದು ಎಲ್ಲಿ? ಮನೆಯಲ್ಲಿ. ಈಗ ನಾವು ಯಾವುದನ್ನು ಗುರುತಿಸ್ಬೇಕು? ಮನೆಯನ್ನ ಗುರುತಿಸ್ಬೇಕು. ಇದೆಲ್ಲ ನಡಿಬೇಕಾದ್ರೆ ಮನೆಯಲ್ಲಿ ನಾವು ಯಾಕೆ ನಡಿಬೇಕು? ಮನೆಯಲ್ಲಿ ಇದು ಅದಕ್ಕೇನು ಹೇಳುತ್ತೆ ಅಂದರೆ ಮನ ಮತ್ತು ಮನಸ್ಸು. ಅಂದರೆ ಮನೆ ಅಂತಕ್ಕಂಥದ್ದು ನಾವು ವಾಸ ಮಾಡ್ತಕ್ಕಂಥ ಭಗವಂತ ನಮ್ಮಲ್ಲಿ ವಾಸ ಮಾಡ್ತಕ್ಕಂಥದ್ದು, ನಮ್ಮ ಮನಸ್ಸಲ್ಲಿ ಭಗವಂತ ಇದ್ದಾನೆ ಅಂದರೆ ಅದೇ ರೀತಿ ಮನೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಗೆ ಸತ್ಯ ಗೊತ್ತಾಗಬೇಕು. ಮನಸ್ಸೆಲ್ಲಿರಬೇಕು? ಮನೆಯಲ್ಲೇ ಇರಬೇಕು. ಆ ಮನೆಯಲ್ಲಿರುವಂಥದ್ದು ನಿಮಗೆ ಜ್ಞಾನಾರ್ಜನೆಗೆ ಕರ್ಕೊಂಡೋಗುತ್ತೆ. ಆಮೇಲೆ ಯಾವತ್ತೂ ಒಂದಿನ ಶ್ರಾವಣ ಶನಿವಾರ ಇವತ್ತು ಅಂತ ಪೂಜೆ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ಖುಷಿಯಾಗಿದ್ದೀನಿ ಅನ್ಕೊಳ್ಳೋದಲ್ಲ. ಭಾನುವಾರ ಬೆಳಗ್ಗೆ ಎದ್ದಾಗಲೂ ಖುಷಿಯಾಗಿರಬೇಕು, ಹೌದಾ? ಸುಮಾರು ಜನ ಈ ಅಭ್ಯಾಸ ಇದೆ. ದೇವಸ್ಥಾನಕ್ಕೆ ಹೋಗಿ ಬಂದರೆ ಸ್ವಲ್ಪ ನೆಮ್ಮದಿಯಪ್ಪ ಆಯಿತು, ಈಗ ನೆನ್ನೆ ಚೆನ್ನಾಗಿದ್ದೆ ಇವತ್ತು ಯಾಕೋ ಸರಿ ಇಲ್ಲ. ಇದು ಜ್ಞಾನಾರ್ಜನೆ ಅನ್ನೋದು ಜೊತೆಯಲ್ಲೇ ಕರ್ಕೊಂಡು ಹೋಗ್ಬೇಕು. ಮಕ್ಕಳು, ಗಂಡ, ಹೆಂಡತಿ, ಕುಟುಂಬವನ್ನು ಯಾವ ಕಾರಣಕ್ಕೂ ಬೇಜಾರು ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು, ದುಷ್ಟತರ ಇರಬಾರ್ದು, ಚೆನ್ನಾಗಿ ಆರೋಗ್ಯವಾಗಿರಬೇಕು ಅನ್ನೋದನ್ನು ಆ ಮನೆ ಮಾತ್ರ ಕರ್ಕೊಂಡೋಗುತ್ತೆ ಹೊರತು ಇನ್ನೇನು ನಾವು ಸಾಧನೆ ಮಾಡೋಕ್ಕಾಗಲ್ಲ. ಆ ಮನೆಗೆ ಅಷ್ಟು ಪ್ರಾಧಾನ್ಯತೆ ಕೊಡಬೇಕಾದ್ರೆ ನೆಲದಲ್ಲಿ ಇದಕ್ಕೆ ನೆಲದ ಭಾಷೆ ಅಂತಾರೆ. ಏನು? ನೆಲದ ಭಾಷೆ. ನೆಲ ಮಾತಾಡುತ್ತಾ? ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೆಲದ ಭಾಷೆ ಯಾವುದು? ಆಶ್ಚರ್ಯ ಆಗುತ್ತಲ್ವಾ, ಅಲ್ವಾ? ನೆಲದ ಭಾಷೆ ಯಾವುದು ಅಂದರೆ ಎಂಥ ಅದ್ಭುತವಾದ ವಿಷಯ. ಫಲವತ್ತಾದ ಭೂಮಿಯಾಗಿರಬೇಕು. ಯಾವುದು? ಫಲವತ್ತಾದ ಭೂಮಿಯಾಗಿದ್ದಾಗ ಅದು ನೆಲದ ಭಾಷೆ ಅಂದರೆ ನಿಮ್ಮನ್ನು ಮಾತಾಡುತ್ತೆ ನಿಮ್ಮ ಜೊತೆ. ನಿನಗೇನು ಬೇಕು ನಾನು ಕೊಡ್ತೀನಿ, ಯೋಚನೆ ಮಾಡಬೇಡ, ಮಲ್ಕೋ ಹೇಳುತ್ತೆ. ಮನಸ್ಸಲ್ಲೇ ಹೇಳುತ್ತದು. ನೀನು ಯೋಚನೆ ಮಾಡಬೇಡ, ಮಗಳು ಮದುವೆ ಆಗ ಆಗತ್ತೆ ಬಿಡು, ತರ ಕೆಡಿಸ್ಕೋಬೇಡ. ಎಷ್ಟೋ ಜನ ಹೇಳ್ತಾರೆ, ಇಲ್ಲ ಸ್ವಾಮಿ ನಾ ಅದೇನೋ ನನ್ನ ಮನಸ್ಸಿಗೆ ಬಂದಂಗೆ ಆಗೋಗುತ್ತೆ. ಎಲ್ಲರೂ ಹೇಳೋಕ್ಕಾಗಲ್ಲ. ಹೌದು, ಇದು ಆಗ್ತಾ ಇರೋದು ಮನೆಯಲ್ಲಿ ಅಂತ ನಮಗೇನು ಅರ್ಥ ಆಗಲ್ಲ. ಅದು ನಿಜಕ್ಕೂ ಅರ್ಥ ಆಗಿರಲ್ಲ ಗುರುಗಳೇ. ಇವತ್ತು ನೀವು ಹೇಳಿದ ಮೇಲೆ ಗೊತ್ತಾಗ್ತಿರೋದು ಮನೆ ಅನ್ನುವಂಥದ್ದು, ಭೂಮಿ ಅನ್ನುವಂಥದ್ದು ಮಾತಾಡುತ್ತೆ, ಅದಕ್ಕೂ ಮನಸ್ಸಿರುತ್ತೆ ಅನ್ನುವಂಥ ವಿಚಾರ. ದೇಹ ಮಾತಾಡುತ್ತಾ ಗೊತ್ತಿಲ್ಲ, ಮನೆ ಮಾತಾಡುತ್ತಾ ಗೊತ್ತಿಲ್ಲ, ಮತ್ತೆ ಏನ್ರಿ ನಾವು ಮಾತ್ರ ಮಾತಾಡ್ತಾ ಇದ್ದೀವಿ. ಹೌದು, ಅವಶ್ಯಕತೆಗೆ ಮೀರಿನೂ ಮಾತಾಡ್ತೀವಿ ಗುರುಗಳೇ. ಏನೂ ಆಗಿಲ್ಲ. ಹೌದು, ನೀವೆಲ್ಲಿದ್ರು ಅಲ್ಲೇ ಇದ್ದೀರಾ ಅಲ್ವಾ? ಮುಂದಕ್ಕೆ ಹೋಗ್ಬೇಕಲ್ಲ. ಖಂಡಿತ. ಮುಂದಕ್ಕೆ ಕರ್ಕೊಂಡೋಗೋದು ಯಾವುದು? ಮನೆ. ನಿಮ್ಮ ಜ್ಞಾನಾರ್ಜನೆ ಸ್ಕೂಲ್ ಕರ್ಕೊಂಡೋಗೋದು ಯಾವುದು? ಮನೆ. ಎಂಥ ಅದ್ಭುತವಾದ ಪವಾಡ ಅಲ್ವಾ? ಆದರೆ ಅಂದ್ಕೊಂಡಷ್ಟು ಸುಲಭನ ಇದು? ಫಲವತ್ತಾದ ಭೂಮಿ ಅಂದರೆ ಹೆಂಗಿರುತ್ತೆ ಸಮಯ? ತೂಕ ಹೆಂಗೆ ಹಾಕೋದು ನಾವು? ಹಾಗಿದ್ರೆ ಈಗ ನಾವು ವಾಸ ಮಾಡ್ತಿರೋದು ಫಲವತ್ತಾದ ಮನೆ ಆಗಿರಲ್ವಾ ಗುರುಗಳೇ? ಅಪ್ರಾಣೆ ಆಗಿಲ್ಲ. ಹೇಗೆ ಗುರುಗಳೇ? ಹೇಳೋಣ. ಫಲವತ್ತಾದ ಮನೆ ಇದೆಯಾ? ಭೂಮಿ ಇದೆಯಾ? ಆ ಭೂಮಿ ಇದ್ರೂ ನಮ್ಗೆ ಗುರ್ಸಕ್ಕಾಗಿದೆಯಾ? ಇದು ಒಂದು ಕಡೆ ಇಟ್ಟಿರೋಣ, ಮುಂದುವರೆದ ಭಾಗ ಹೇಳೋಣ. ಫಲವತ್ತಾದ ಭೂಮಿ ಹೇಗಿರಬೇಕು ಅಂತ ಹೇಳಲೇಬೇಕಾಗತ್ತೆ. ಸದ್ಯಕ್ಕೀಗ ನೀವು ತಿಳ್ಕೊಂಡಿರಿ, ಮನೆ ಕಟ್ಟಬೇಕಾದ್ರೆ ಭೂಮಿ ಫಲವತ್ತಾಗಿರಬೇಕು. ಅದಕ್ಕೆ ಸಣ್ಣ ಉದಾಹರಣೆ. ಪ್ರತಿಯೊಬ್ಬ ಮನುಷ್ಯನಿಗೂ, ರೈತನಿಗೆ ಗೊತ್ತಾಗತ್ತೆ, ಭೂಮಿ ಫಲವತ್ತಾಗಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ. ಸಿಂಪಲ್. ಭೂಮಿ ಫಲವತ್ತಾಗಿದ್ರೆ ಆ ಮನೆಯಲ್ಲಿ ವಾಸ ಮಾಡೋರು ಫಲವತ್ತಾಗಿರ್ತಾರೆ. ಇನ್ನೊಂದು ಭಾಗ ಮುಂದಕ್ಕೆ ಹೋದರೆ, ಕೊನೆ ಭಾಗ ಹೇಳ್ಬಿಡ್ತೀನಿ. ನಿದ್ದೆ ಕಣ್ತುಂಬ ಯಾರು ನಿದ್ದೆ ಮಾಡ್ತೀನಿ ಅಂತಾರೋ ಅವರಿಗೆ ಭಗವಂತ ಅವ್ರಿಗೆ ತಟ್ಟಿ ಮಲಗಿಸ್ತಾರಂತೆ.
ಕಣ್ತುಂಬ ಎಷ್ಟೋ ಜನ ಅಂತಾರೆ, ಸ್ವಾಮಿ ಎಷ್ಟು ವರ್ಷ ಆಯಿತು ನನ್ನ ಎಷ್ಟು ಜನ ಕೇಳಬೇಕಮ್ಮ ನೀನು. ಗುರುಗಳೇ, ಕಣ್ತುಂಬ ಯಾರು ನಿದ್ದೆ ಮಾಡ್ತಾರೋ ಭಗವಂತ ಸದಾ ನಿಮ್ಮನ್ನು ತಟ್ಟಿ ಮಲಗಿಸ್ತಾರಂತೆ, ಚೆನ್ನಾಗಿ ನಿದ್ದೆ ಮಾಡುವಂತ. ಎಂಥ ಅದ್ಭುತವಾದ ವಿಚಾರ ಅಲ್ವಾ? ಹೌದು. ಎಷ್ಟು ಕೋಟಿ ಜನ ನಮ್ಗೆ ನಿದ್ದೆ ಇಲ್ಲ ಅಂತ ಪರದಾಡ್ತಾ ಇಲ್ಲ, ಎಷ್ಟು ಕೋಟಿ ಜನ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಎಷ್ಟು ಕೋಟಿ ಜನ ದೇವರ ಹತ್ರ ಅರ್ಕೆ ಕಟ್ತಾ ಇಲ್ಲ. ಇದು ಬೇಕಾ? ನಮ್ಮ ದೇಹದಲ್ಲಿ ಭಗವಂತನನ್ನ ಕೂರಿಸ್ಕೊಳ್ತಕ್ಕಂಥ ಶಕ್ತಿ, ನಮ್ಮ ಮನೆಯಲ್ಲಿ ಭಗವಂತನನ್ನ ಕೂರಿಸ್ಕೊಳ್ಳೋ ಶಕ್ತಿ ನಮ್ಗೆ ಯಾಕೆ ಆಗ್ತಾ ಇಲ್ಲ? ಅಂದರೆ ನಿದ್ದೆಯಲ್ಲೂ ಸಹ ಕೊರತೆ ಬರುವಂಥದ್ದಕ್ಕೆ ನಾವು ವಾಸ ಮಾಡುವ ಮನೆ ಕಾರಣ ಆಗಿರುತ್ತೆ ಗುರುಗಳೇ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಬೇಕಂದ್ರೆ, 27 ನಕ್ಷತ್ರ ಇದೆ ಅಂತ ನಾವು ತಿಳ್ಕೊಂಡಿರೋರು, 27 ನಕ್ಷತ್ರದಲ್ಲಿ ಇಡೀ ಕುಟುಂಬದಲ್ಲಿರ್ತಕ್ಕಂಥ ಜನ ಇದ್ದಾರೆ ಅಂತ ತಿಳ್ಕೊಂಡಿರೋರು, ಯಾವುದೋ ನಕ್ಷತ್ರ ಆಗಿರಲಿ, ಸೂರ್ಯನಿಗೆ ಅನುಸಾರವಾಗಿ ಭೂಮಿ ಚಲನೆಯಲ್ಲಿ ಇರುತ್ತೆ ಅಂತ ತಿಳ್ಕೊಂಡಿದ್ದೀವಲ್ಲ ನಾವು. ಅದೇ ರೀತಿ ಚಂದ್ರ ಕೂಡ ಭೂಮಿಯ ಸುತ್ತನ್ನು 27 ದಿನಕ್ಕೆ ಒಂದು ಸುತ್ತ ಹಾಕ್ತಾನೆ. ಆ 27 ನಕ್ಷತ್ರವೂ ಕೂಡ ಆ ಮನೆಯಲ್ಲಿ ಎಷ್ಟು ಜನ ವಾಸ ಮಾಡ್ತೀರೋ ಅಷ್ಟರ ಮೇಲೆ ಅಪ್ಲೈ ಆಗುತ್ತೆ ಅದು. ಈ 27 ನಕ್ಷತ್ರಕ್ಕನುಸಾರವಾಗಿ ಮನೆ ಕಟ್ಟೋದು ನಮ್ಗೆ ಗೊತ್ತಿದೆಯಾ? ಇದು ಪ್ರಶ್ನೆ. 27 ನಕ್ಷತ್ರವು ನಮ್ಮ ಮನೆಯಲ್ಲಿ ಇರಬೇಕು ಸ್ವಾಮಿ ಅಂತ ಯಾರಾದರೂ 7 ಪುಣ್ಯಾತ್ಮರು ಮನೆ ಕಟ್ಟಿ ಒಳ್ಳೇದಾಗತ್ತೆ ಅಂತ ಹೇಳ್ತಾರಲ್ಲ, ಗುರುಬಲ ಅಂತ, ಅವರನ್ನ ಹೇಳಕ್ಕಾಗಿದೆಯಾ ಅಂತ ನಾನು ಕೇಳ್ತೀನಿ. ಅಕಸ್ಮಾತ್ ಇಲ್ಲ, ಇದು ತಪ್ಪು ಸರಿ ಅಂತಕ್ಕಂದ್ರೆ ದಯವಿಟ್ಟು ಬೇಕಾದ್ರೆ ನೀವು ಯೋಚನೆ ಮಾಡಿ ತಿಳ್ಕೊಳ್ಳಿ. ಇದೆಷ್ಟು ಮಾತ್ರ ಯೋಚನೆ ಮಾಡ್ತಾ ಇದ್ದೀವಿ ನಾವು. ಒಂದನ್ನು ತಗೋತೀವಿ, ಒಂದನ್ನು ಬಿಡ್ತೀವಿ. ಹೌದಲ್ಲ? ಅದಕ್ಕೋಸ್ಕರವಾಗಿ ಒಬ್ಬೊಬ್ಬ ನಕ್ಷತ್ರಕ್ಕೂ ಒಂದೊಂದು ರೀತಿ ಸಮಸ್ಯೆಗಳು ಏನಕ್ಕಾಗ್ತಾ ಇದೆ. ಮಗನಿಗೆ ಬೇಜಾರಾದರೆ, ಮಗಳಿಗೆ ಸಮಸ್ಯೆ ಆದರೆ, ಗಂಡನಿಗೆ ಸಮಸ್ಯೆ ಆದರೆ, ಒಬ್ಬೊಬ್ರಿಗೊಂದು ರೀತಿ ಸಮಸ್ಯೆ ಆದಾಗ ಮನೇಲಿ ಏನಾಗುತ್ತೆ? ಬೇಜಾರಾಗುತ್ತೆ, ದುಃಖ ಆಗತ್ತೆ. ಹಾಗಾಗಿ ನಾವು ಮನೆಯನ್ನು ಫಲವತ್ತಾದ ಭೂಮಿಯಲ್ಲಿ ಫಲವತ್ತಾದ ರೀತಿಯಲ್ಲಿ ಮನೆಯನ್ನು ಕಟ್ಟಿಕೊಂಡಾಗ ನಮಗೆ ಇದು ಒಂದು ಭಾಗಕ್ಕೆ ಇಲ್ಲಿ ನಿಲ್ಲಿಸಿರೋಣ. ಈಗ ಮುಂದಿನ ವಿಚಾರವನ್ನು ತಗೊಳ್ತೀನಿ ಅಂತಕ್ಕಂಥ ಲೆಕ್ಕಾಚಾರ, ಇದಕ್ಕೆ ಸಂಬಂಧಪಟ್ಟಂಥ ಲೆಕ್ಕಾಚಾರ ತಗೊಂಡ್ರೆ, ಮನಸ್ಸು ಅಂತಕ್ಕಂಥದ್ದಕ್ಕೆ ರಿಪೇರಿ ಆಗುವಂಥ ಲೆಕ್ಕಾಚಾರ ಏನಪ್ಪ ಅದು ಅಂದರೆ, ಸ್ಥಿಮಿತವಾಗಿ ನಿಂತ್ಕೋಬೇಕದು. ಅದು ಒಂದೇ ಕಾಲವ ಸ್ಥಿರವಾಗಿ ನಿಲ್ಲಬೇಕು. ಇದು ಸರಿ ತಪ್ಪು ಅಂತ ಗೊತ್ತಾಗಬೇಕು. ಅದಕ್ಕೆ ಇವತ್ತು ನೋಡೋರು ಮಾತೆತ್ರ ಬರೀ ಕೋಪನೇ, ಮಾತಾಡ್ಸೋಕ್ಕೆ ಆಗಲ್ಲ. ಎಷ್ಟು ಜನ ಹೇಳ್ತಾರೆ. ಈಗ ಎಷ್ಟೋ ನೋಡ್ತೀವಿ ನಾವು, ಸಾಂಬಾರು ಚೆನ್ನಾಗಿಲ್ಲ ಅಂತ ಒಡಸಾಯಿಸಿದ್ರು, ಮೀಸೆ ತೆಗಿಲಿಲ್ಲ, ಗಡ್ಡ ತೆಗಿಲಿಲ್ಲ ಅಂತ ಒಡಸಾಯಿಸಿದ್ರು. ಇದು ಏನು ಅನ್ಕೊಳ್ಳೋದು? ಈಗ ಏನಾಗ್ತಾ ಇದೆ ಇಲ್ಲಿ ಅಲ್ವಾ? ಈಗ ಇದೆಲ್ಲ ಎಷ್ಟು 2 ನಿಮಿಷದ ಕೆಲಸ. ಸಾಂಬಾರು ಸರಿ ಇಲ್ಲ, ಸಾಂಬಾರು ಮಾಡ್ಕೊಂಡ್ರೆ ಆಯ್ತು, ಅವರೇ ಮಾಡ್ಕೊಂಡ್ರೆ ಆಯ್ತು. ಹೆಂಡತಿ ಮೇಲೆ ಪ್ರೀತಿ ಇದ್ದರೆ, ಗಂಡ ತಪ್ಪು ಏನು ಮಾಡಿದ್ರೆ ಮಾಡ್ಬೋದು. ಆದರೆ ಎಷ್ಟು ಸಣ್ಣ ಸಣ್ಣ ವಿಷಯಕ್ಕೆ ಇವತ್ತು ಕೊಲೆಗಳು, ಸುಲಿಗೆಗಳಾಗ್ತಾ ಇದೆ ಅಂದರೆ, ಏನು ಮದುವೆ ಮಾಡ್ಕೋಬೇಕು ಅಂದ್ರೆ ಯಾರು ಇಷ್ಟಪಡ್ತಾರೆ ಮಕ್ಕಳು? ಅಮ್ಮ ಈಗಲೇ 60-50% ಬಂದ್ಬಿಟ್ಟಿದ್ದಾರೆ, ಮದುವೆ ಬೇಡ ನಾವು ಹಂಗೆ ಇರ್ತೀವಿ, ಆ ರೇಂಜಿಗೆ ಬಂದ್ಬಿಟ್ಟಿದ್ದಾರೆ ಇವಾಗ ಪಾಪ್ಯುಲೇಷನ್ ಅಲ್ಲಿ. ಈಗ ಹಿಂಗೆ ಹೋಗ್ತಾ ಹೋಗ್ತಾ ಮದುವೆ ಅನ್ನೋದು ಕನಸಿನ ಮಾತಾಗತ್ತೆ ನಮ್ಮ ಭಾರತ ದೇಶದಲ್ಲಿ. ಆಮೇಲೆ ಸ್ಕೀಮ್ ರೆಡಿ ಆಗ್ಬೋದೇನೋ, ಏನು ನಾನು ಅನ್ಕೊಂಡಿದ್ದೀನಿ, ಒಂದು ಸ್ಕೀಮ್ ರೆಡಿ ಆಗತ್ತೆ. ಒಬ್ರಿಗೊಂದು 4-5 ಜನಕ್ಕೆ ಪಾರ್ಟ್ನರ್ಶಿಪ್ಪಲ್ಲಿ ಮದುವೆ ಮಾಡ್ಕೊಳ್ಳೋದು. ಒಂದು ಹುಡುಗಿನ ವರ್ಷ ಒಬ್ಬರು, ಇನ್ನೊಬ್ರು 1 ವರ್ಷ ಒಬ್ಬರು. ಈ ಮಟ್ಟಕ್ಕೆ ಇನ್ನೊಂದು 5-6 ವರ್ಷ ಹೋದ್ರೆ ನಮ್ಮ ದೇಶ ಬಂದ್ಬಿಡುತ್ತೆ. ಸ್ಕೀಮ್ ರೀತಿ ಮದುವೆ, ಒಂದು ಗಂಡ ಒಂದು ಹೆಣ್ಣು ಇಲ್ಲ. ಯಾಕೆ? ಹೆಣ್ಣು ಆಲ್ರೆಡಿ 80 ಆಗಿದೆ, ಹುಡುಗ 100 ಇದ್ದಾರೆ, 20 ಶಾರ್ಟೇಜು. ಇನ್ನು ಹೋಗ್ತಾ 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 ಶಾರ್ಟೇಜ್ ಆಗೋದು. ಇನ್ನು ಮದುವೆಗೆ ಹೆಣ್ಣೆಲ್ಲಿ? ಈಗಲೇ ಕ್ವಶನ್ ಮಾರ್ಕು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊತಾವ್ರೆ, ಎಷ್ಟೋ ಜನ ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಮಾದೇಶ್ವರ ಇದು ಮಾಡ್ಕೊಂಬ ಪೂಜೆ ಮಾಡ್ಕೊಂಬತ್ತವ್ರೆ. ನನಗೆ ನಗು ಬರುತ್ತೆ, ಮಾದೇಶ್ವರ ಬೆಟ್ಟಕ್ಕೆ ಅವ್ರ ಪೂಜೆ ಹಂಗೆ ದೇವ್ರೆ ಹುಡುಗಿ ಅಲ್ಲಿಂದ ಕಳ್ಸೋಕ್ಕಾಗತ್ತಾ ದೇವರು? ಅಂದರೆ ಯಾವ ಮಟ್ಟಕ್ಕೆ ಹೊಟ್ಟೋಗಿದ್ದೀವಿ ನಾವು. ದೇವ್ರ ಹತ್ರ ಅಕ್ಕೆ ಕಟ್ಟೋದು, ಒಂದು ಒಳ್ಳೆ ಹುಡುಗಿ ಹುಡುಗಿನೇ ಸಿಕ್ಕೋದು ಕಷ್ಟ, ಒಳ್ಳೆ ಹುಡುಗಿ ಬೇರೆ. ಅಂದರೆ ನಾವು ಯಾವ ಹಂತಕ್ಕೆ ಹೋಗಿದ್ದೀವಿ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇದನ್ನು ನಾವು ಇಷ್ಟೊಂದು ಹೀನ ಸ್ಥಿತಿಯಲ್ಲಿ ಇದ್ದೀವ ನಾವು ಅಂತಕ್ಕಂಥ ಸತ್ಯ ಗೊತ್ತಾಗಬೇಕು. ಅಂದರೆ ಈ ಮಾತಿನ ಅರ್ಥವನ್ನು ತಿಳ್ಕೊಂಡಾಗ, ಅಂದರೆ ನಾನು ಹೇಳ್ತಾ ಇರ್ತಕ್ಕಂಥ ಕತೆ ಹೇಳ್ತಾ ಇಲ್ಲ ನಾನು, ಸತ್ಯವಾಗಿ ನಾವು ನೆಮ್ಮದಿಯಾಗಿ ಬದುಕಲಿಕ್ಕೆ ನಾವು ಎಷ್ಟು ತಪ್ಪನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ, ದೊಡ್ಡದಾದ ಬಂಗಲೆ, ದೊಡ್ಡದಾದ ಕಾರು, ದೊಡ್ಡದಾಗಿರ್ತಕ್ಕಂಥ ಆಭರಣಗಳು, ಇದು ನಮಗೆ ಬೈಕೆ ತಾನೇ ಈಗ. ಶ್ರೀಮಂತ ಯಾರು ಅಂದರೆ ಇವರು. ಆದರೆ ಚೆನ್ನಾಗಿ ಎಲ್ಲವೂ ಚೆನ್ನಾಗಿದ್ದು ಗಂಡ ಹೆಂಡತಿ ಎಷ್ಟು ಸಮಯ ಜೊತೆಯಲ್ಲಿ ಕೂತು ಮಾತಾಡ್ತಾರೆ ಅನ್ನೋದು ಇಲ್ಲಿ ಬೇಕಾಗಿರೋದು.
ಬಂಗ್ಲಾ ಇದೆ, ಕಾರ್ ಇದೆ, ಹೌದು. ಒಡವೆ ಇದೆ, ಶ್ರೀಮಂತಿಕೆ ಇದೆ. ಎಷ್ಟು ಸಮಯ ಗಂಡ ಹೆಂಡತಿ ಜೊತೆಯಲ್ಲಿ ಸಮಯವನ್ನು ಕಳೀತಾರೆ, ಪ್ರೀತಿಯನ್ನು ಹಂಚ್ಕೋತಾರೆ, ಎಷ್ಟು ಪರ್ಸೆಂಟೇಜ್ ಕೊಡ್ಬೋದು? ಒಂದು 5% ಕೊಡ್ಬೋದಾ ಗುರುಗಳೇ? ಏನು ಮಾಡೋಣ ಈಗ? ಎಲ್ಲ ಇದೆ. ಹೌದು, ಗಂಡ ಹೆಂಡತಿ ಜೊತೆಲಿ ಕೂತ್ಕೊಳ್ಳೋ ಮಾತಾಡೋಕ್ಕೆ ಸಮಯ ಇದೆಯಾ? ಇದ್ರೂ ಮಾತಾಡೋದಿಲ್ಲ ಗುರುಗಳೇ. ಅವ್ರೊಂದ್ ಕಡೆ ಫೋನ್ ಇಟ್ಕೊಂಡಿರ್ತಾರೆ, ಇವ್ರೊಂದ್ ಕಡೆ ಫೋನ್ ಇಟ್ಕೊಂಡಿರ್ತಾರೆ. ಆ ರೀತಿ ಪರಿಸ್ಥಿತಿ ಇದೆ ಗುರುಗಳೇ ಈಗ ಪ್ರೆಸೆಂಟ್ಲಿ. ಈಗ ನಾವು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಈ ರೀತಿ ಆದಾಗ ದೇವ್ರ ಮೇಲೆ ಕೋಪ ಬರುತ್ತಾ ಇಲ್ವಾ? ಖಂಡಿತ ಬರುತ್ತೆ. ಈಗ ದೇವ್ರಿಗೂ ಇದಕ್ಕೂ ಸಂಬಂಧ ಇದೆಯಾ? ಸಾಧ್ಯನೇ ಇಲ್ಲ. ಇಷ್ಟಂತೂ ಹೇಳಿದ್ದೀನಿ. ಇದ್ರಲ್ಲಿ ಯಾವ್ದನ್ನ ಆರಿಸ್ಕೋತಿರೋ ನೀವು ತಿಳ್ಕೊಂಡ್ರೆ ಇದಕ್ಕೊಂದು ಸತ್ಯ ಸಿಗತ್ತೆ ಅಂತಕ್ಕಂಥ ಒಂದು ಲೆಕ್ಕಾಚಾರ ಆಗತ್ತೆ. ಆದರೆ ಇದಿಷ್ಟು ಸರ್ಕಸ್ ಯಾಕಾಗಬೇಕು? ಇಷ್ಟೊತ್ತರೆಗೂ ಮಾತಾಡಿದ್ದಲ್ಲ, ಇಷ್ಟು ಸರ್ಕಸ್ಸು ಮನುಷ್ಯನಿಗೆ ಯಾಕಾಗಬೇಕು? ಅವನಿಗೆ ಏನಂಗಾದ್ರೆ ಬುದ್ಧಿ ಜ್ಞಾನ ಅನ್ನೋದಿಲ್ವಾ? ಇದೆ, ಬಳಸ್ಕೊಳಕ್ ಗೊತ್ತಾಗ್ಬೇಕಲ್ಲ. ಬಳಸ್ಕೊಳಕ್ ಯಾಕೆ ಗೊತ್ತಾಗ್ತಾ ಇಲ್ಲ? ತುಂಬ ಸಿಂಪಲ್ ಆಗಿದೆ ವಿಷಯ. ಒಂದು ಸಣ್ಣ ತಲೆಯಲ್ಲಿರುವಂಥ ಒಂದು ಕೂದಲಿದೆಯಲ್ಲ, ಅಷ್ಟಕ್ಕೆ ಸಮವಾಗಿರುತ್ತೆ ಈ ವಿಷಯ. ಅಷ್ಟು ಸಣ್ಣದು ತಿಳ್ಕೊಂಡ್ರೆ ಕೂದಲು ಎಳೆಯಷ್ಟುದಲ್ಲಿ ಮನುಷ್ಯ ಬಚಾವಾಗ್ಬಿಡ್ತಾನೆ ಅಂತೀರಿ, ಹೌದು ಅಲ್ವಾ? ಹಾಗೆ ಕೂದಲು ಎಳೆಯಷ್ಟು ಒಂದು ಸಣ್ಣ ವಿಷಯ ಇದೆ. ಏನಪ್ಪಾ ಅಂದ್ರೆ, ನಾವು ಊಟ ಮಾಡ್ತಾ ಇದೀವಲ್ಲಮ್ಮ, ಹೌದು, ಪ್ರತಿಯೊಬ್ರು ಚಿಕ್ಕವರು ದೊಡ್ಡಲ್ಲ ಊಟ ಮಾಡ್ತಾರೆ. ಈ ಊಟ ಮಾಡ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಅಳತೆ ಅನ್ನೋದು ಬೇಕಾ ಬೇಡವಾ? ಖಂಡಿತ ಬೇಕು ಗುರುಗಳೇ. ಈಗ ಊಟ ಮಾಡೋದ್ರಲ್ಲಿ ಅಳತೆ ಹೇಗೆ? ಪ್ರಶ್ನೆ. ಊಟ ಮಾಡುವ ವಿಧಾನದಲ್ಲಿ ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಂತಕ್ಕಂಥದ್ದು ಯಾವ ರೀತಿ ಅಳತೆ ಮಾಡೋದು ಅಂತ ಪ್ರಶ್ನೆ ಹಾಕಿದ್ರೆ ಏನಾದ್ರು ಸಿಕ್ಕುತ್ತಾ ಉತ್ತರ? ನಾವು ತಿನ್ಬೇಕಿದ್ರೆ ಗೊತ್ತಾಗುತ್ತಲ್ಲ ಗುರುಗಳೇ. ಹೊಟ್ಟೆ ತುಂಬಿದೆ ಅನ್ನುವಂಥ ಭಾವನೆ ಬಂದಾಗ ಅದು ಸಾಕಾಗುತ್ತೆ, ಅದು ಕರೆಕ್ಟಾಗಿ ದೇಹದ ತಕ್ಕಂತೆ ಸಾಕಾಗಿದೆ ಅಂತ. ಇದರಿಂದಾನೇ ಎಲ್ರಿಗೂ ಹುಚ್ಚಿಡ್ಕೊಂಡಿರೋದು. ನೀನು ಹೇಳಿದಲ್ಲ, ನಮಗೆ ಗೊತ್ತಾಗುತ್ತೆ ಹೊಟ್ಟೆ ತುಂಬ್ತು ಅಂತ ಗೊತ್ತಾಗತ್ತೆ ಅಂತ. ಇದು ಅಂಡೆ ಅಲ್ಲ, ಏನು ಹೊಟ್ಟೆ ಅಂಡೆ ಅಲ್ಲ. ಅಲ್ಲ ಗುರುಗಳೇ, ಈಗ ಹಸುವಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅಂದಮೇಲೆ ಹೊಟ್ಟೆ ತುಂಬಿದೆ ಅನ್ನುವಂಥ ಸೆನ್ಸ್ ಗೊತ್ತಾಗುತ್ತಲ್ವ ಗುರುಗಳೇ? ಅಪ್ರಾಣೆ ಇದು ಸುಳ್ಳು 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 ಸುಳ್ಳಲ್ಲಿ ಸುಳ್ಳು ಹೇಳೋಣ. ಹಾ ಗುರುಗಳೇ. ಯಾಕೆ ಅಂದರೆ ಇವತ್ತು 99% ಇಡೀ ಭಾರತ ದೇಶ ಊಟದ ಬಗ್ಗೆ ಪ್ರಜ್ಞೆ ಇಲ್ಲದ ರೀತಿ ಊಟ ಮಾಡುತ್ತಿರುವ ಕಾರಣ ನಿನ್ನಂಥವ್ರು ಸೇರಿ. ಈಗ ಹೇಳ್ದಲ್ಲಮ್ಮ ನೀನು, ನಮ್ಗೆ ಗೊತ್ತಾಗತ್ತೆ ಅಂತ. ಈ ಗೊತ್ತಾಗತ್ತೆ ಅನ್ನೋದು ನಮ್ಮ ದುರಾಂಕಾರ. ಹೇಗೆ ಗುರುಗಳೇ? ಹೇಳ್ತೀನಿ, ನನಗೆ ಗೊತ್ತು ಅನ್ನೋದೇ ದುರಾಂಕಾರ. ಈ ದುರಾಂಕಾರ ಹೋಗೋವರೆಗೂ ನಾವು ಉದ್ಧಾರ ಆಗಲ್ಲ. ನಾವು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ನಾವು ತಗೊಂಡ್ಬಿಡ್ತೀವಿ, ನನಗೆ ಗೊತ್ತು, ನಮ್ಗೆ ಗೊತ್ತಾಗತ್ತೆ. ಗೊತ್ತಾಗಿದ್ಮೇಲೆ ಯಾಕೆ ಪರದಾಡ್ತಾ ಇದೆಯಾ ಅಂತ ನಾನು ಕೇಳ್ತೀನಿ. ನಿನಗೆ ಊಟ ಹೊಟ್ಟೆ ತುಂಬೋದು ಇಷ್ಟೇನು ಗೊತ್ತಾಗತ್ತಲ್ವಾ? ನಿನಗೆ ಕೋಪ ಯಾಕೆ ಬರಬೇಕು? ಈ ಪ್ರಶ್ನೆಗೆ ಉತ್ತರ ಇಲ್ಲ. ನಾನು ಕೇಳ್ತೀನಿ, ಕೋಪ ಯಾಕೆ ಮಾಡ್ಕೊತಿ? ಹಾಗಾದ್ರೆ ಕೋಪ ಬರಬಾರ್ದಲ್ವಾ? ಕೋಪ ಬರ್ತಾ ಇದ್ದೀರ ಅರ್ಥ ಏನು? ನಿನಗೆ ಮೀರಿ, ನಿನ್ನ ಹೊಟ್ಟೆಗೆ ಮೀರಿ ತಿಂತಾ ಇದೆಯಾ ಅಂತ ಅರ್ಥ. ಹೊಟ್ಟೆಗೆ ಮೀರಿ ತಿಂತಾ, ನಿನ್ನ ದೇಹಕ್ಕೆ ನಿನ್ನ ವಯಸ್ಸಿಗೆ ಬೇಕಾದಷ್ಟು ಮೀರಿ ತಿಂತಾ ಇರುವ ಕಾರಣ ದುಷ್ಟತನ, ಕೋಪ, ಆವೇಶ, ಮಂಡತನ, ನಿದ್ದೆ ಬರಲ್ಲ, ಬೆಳಗ್ಗೆ ಒಂದು ರೋಗ, ಮಧ್ಯಾಹ್ನಕ್ಕೊಂದು ರೋಗ, ರಾತ್ರಿಗೊಂದು ರೋಗ. ಇವೆಲ್ಲವೂ ಕೂಡ ಯಾರು ಅನುಭವಿಸ್ತಾ ಇದ್ದಾರೆ, ಯಾರು ಅಂತ ಇಲ್ಲಿ ಭಾಗ ಮಾಡಂಗಿಲ್ಲ. ಹೋಲ್ಸಲ ಹೇಳ್ಬಿಡೋಣ, ಹುಡುಗರಿಂದ ದೊಡ್ಡವರಾದ ಅವ್ರಿಗೂ ಎಲ್ಲರೂ ಅಷ್ಟೇನೆ. ಇದೆಲ್ಲವೂ ಕೂಡ ನಮ್ಮ ದೇಹಕ್ಕೆ ಬೇಕಾದ ಊಟವನ್ನು ಕೊಡುವಂಥ ಶಕ್ತಿ ನಮಗೆ ಇಲ್ಲ. ನಮ್ಮ ದೇಹಕ್ಕೆ ಬೇಕಾದ ಶಕ್ತಿ, ಊಟ ನಮ್ಮ ದೇಹಕ್ಕೆ ಎಷ್ಟು ಶಕ್ತಿಗೆ ಬೇಕೋ ಅಷ್ಟು ಊಟ ಮಾಡುವಂಥದ್ದು ನಮ್ಗೆ ಗೊತ್ತಿಲ್ಲ. ಇದನ್ನು ಬೇಕಾದ್ರೆ ಚಾಲೆಂಜ್ ಮಾಡಿ ನಾನು ತೋರಿಸ್ಕೊಡ್ತೀನಿ. 1 ವಾರ ಕಾಲಾವಕಾಶ ಕೊಟ್ಟರೆ ನೀವು ಮಾಡುತ್ತಿರುವ ಊಟ, ಹಳ್ಳಿಯಿಂದ ಡಿಲ್ಲಿವರೆಗೂ ನೀವು ಮಾಡುತ್ತಿರುವ ಊಟ, ತಿಂಡಿ ಆಗಲಿ, ಊಟ ಆಗಲಿ, ರಾತ್ರಿದಾಗಲಿ, ನೀವು ಮಾಡುತ್ತಿರುವ ಊಟ ಎಷ್ಟು ಕೆಟ್ಟದಾಗಿದೆ, ನಿಮ್ಮ ದೇಹವನ್ನು ಹಾಳು ಮಾಡ್ಕೋತಾ ಇದ್ದೀರಾ ನಾವೇ ಕೈಯಿಂದ ಅಂತ ಯೋಚನೆ ಮಾಡಬೇಕು. ಇಷ್ಟೆಲ್ಲ ಹೇಳಿದ್ಮೇಲೆ ಹಂಗಾರೆ ಅದನ್ನೂ ಕೆಟ್ಟದ್ದು ಏನಾಗೋಗುತ್ತೆ ಅಲ್ವಾ? ಅದಕ್ಕೆ ಸಣ್ಣ ಒಂದು ವಿಚಾರ ಹೇಳ್ತೀನಿ. ಊಟ ಮಾಡುವ ಒಂದು ಭಾಗ, ಒಂದು 4 ಚಪಾತಿ ಅಂತ ಇಟ್ಕೊಳ್ಳೋಣ. 4 ದೋಸೆನೋ, 4 ಇಡ್ಲಿನೋ, 4 ಚಪಾತಿ. ಓಕೆ, ಫೈನ್. ನಾನು ತಿಂತೀನಿ, ಇಷ್ಟು ನನಗೆ ಬೇಕು ಅಂತ ಗೊತ್ತಿರತ್ತೆ, ಹೌದಾ? ನನಗೆ ಬೇಕು, ನಾನು 4 ಚಪಾತಿ ತಿಂತೀನಿ, ನಾನು ಅರಗಿಸ್ತೀನಿ ಅಂತ ನೀನು ಹೇಳ್ತೀಯ, ಸತ್ಯನೇ. ಆದರೆ ಒಂದನ್ನ ಇಲ್ಲಿ ಗಮನಿಸ್ಕೋಬೇಕು, ಅದರಲ್ಲಿ 50-50 ಮಾಡೋಣ. 50-50. 4 ಚಪಾತಿನ 2 ಚಪಾತಿ ಮಾಡೋಣ. ಆಮೇಲೆ ಇದು ಎಷ್ಟೋ ಜನಕ್ಕೆ ಅನ್ನಿಸ್ಬೋದು, ಇದು ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ನೀವು ಇದನ್ನು ಇವತ್ತಿಂದನೇ ಪ್ರಾರಂಭ ಮಾಡಿ, ನಿಮಗೆ 1-2 ರಾತ್ರಿಯಲ್ಲಿ ನಿಮಗೆ ಸತ್ಯ ಗೊತ್ತಾಗತ್ತೆ. ಇಷ್ಟೊಂದು ಸರಳವಾಗಿ ನಾವು ಯಾಕೆ ಅನುಭವಿಸ್ತಾ ಇದ್ದೀವಿ ಅಂತಕ್ಕಂಥದ್ದು. ಅದನ್ನು ಅರ್ಧ ಮಾಡೋದು. 50-50 ಅರ್ಥ ಆಯ್ತಲ್ಲ? ಏನು ಊಟ ತಿಂದರೆ, ಅನ್ನ ತಿಂತ ಅದ್ರಲ್ಲಿ ಅರ್ಧ ಮಾಡಿ. 1 ಮುದ್ದೆ ಅದ್ರಲ್ಲಿ ಅರ್ಧ ಮಾಡಿ.
ಪ್ರತಿಯೊಂದು ಅರ್ಧ ಮಾಡಿ. ಮಕ್ಕಳ ಮೇಲೆ ಪ್ರಯೋಗ ಮಾಡಬೇಡಿ. ಫಸ್ಟ್ ನೀವು ಅರ್ಥ ಪ್ರಯೋಗ ಮಾಡಿ, ಆಮೇಲೆ ಮಕ್ಕಳ ಮೇಲೆ ಪ್ರಯೋಗ ಮಾಡಿ. ಯಾಕೆ ಅಂದರೆ ಮಂಡತನ, ಹೇಳೋದು ಮಾತು ಕೇಳಲ್ಲ, ಕೋಪ ಮಾಡ್ಕೊಳತ್ತೆ, ಇವೆಲ್ಲ ಇರುತ್ತಲ್ಲ ಮನೆಯಲ್ಲಿ. ಈ ಸಮಸ್ಯೆಗಳ ಮೂಲ ಕಾರಣ ನೀವು ತಿನ್ನಿಸುತ್ತಿರುವ ಊಟದಿಂದನೇ ಹೊರತು ಮಗು ಮಂಡತನ ಆಗ್ತಾ ಇದೆ ಅನ್ನೋದು ನಿಮ್ಮ ಊಟನೇ ಕಾರಣ. ನೀವು ಮಂಡತನ ಆಗಿದ್ದೀರಾ, ಅದು ನೀವೇ ಕಾರಣ. ಇದಕ್ಕೆ ನಾವು ಮಾಡಬೇಕಾದಂತಹ ಕೆಲಸ 50-50 ಮಾಡು ಅಂತ ಹೇಳಿದ್ನಲ್ಲ, ಈ ಅರ್ಧ ಭಾಗ ಮಾತ್ರ ನಮ್ಮ ದೇಹಕ್ಕೆ ಸಿಗುತ್ತೆ, ಇನ್ನು ಅರ್ಧ ಭಾಗ ಸಿಕ್ಕಲ್ಲ. ಅದು ಹೇಗೆ ಸಿಗುತ್ತೆ, ಹೇಳ್ತೀರಲ್ಲ ಅನ್ನೋದ್ರ ಬಗ್ಗೆ ಹೇಳೋಣ. ಅರ್ಧ ಭಾಗ ಮಾತ್ರ ನಮ್ಮ ದೇಹಕ್ಕೆ ಸಿಕ್ಕುತ್ತೆ, ಇನ್ನು ಅರ್ಧ ಸಿಕ್ಕಲ್ಲ. ಇದೇ ಕಣಮ್ಮ ನಮ್ಮ ಜೀವನ ದೊಡ್ಡ ದುರಂತ. ಆಶ್ಚರ್ಯ ಆಗುತ್ತಲ್ಲ. ಸಿಗಲ್ಲ ಅನ್ನೋದೇ ದುರಂತ. ಮತ್ತಿನ್ನೇನು, ಮತ್ತೆ ನಮಗೆ ಬೇಕಾಗದೇ ಇರೋದು ಮೀರ್ ತಿಂತಾ ಇದೀವಲ್ಲ ನಾವು, ಅಲ್ವಾ? ಸರಿನಾ ಇದು? ಇಲ್ಲ ಗುರುಗಳೇ. ಹಾಗಿದ್ದ ಮೇಲೆ ಆ ಥರ ಮಾಡ್ತಾರೋ ತಪ್ಪಾದರೂ ಏನು ಅಂತ ಹೇಳೋಣ. ಗುರುಗಳೇ, ನಾವು ತಿನ್ನುವಂಥ ವಿಚಾರದಲ್ಲಿ ಏನು ತಪ್ಪು ಮಾಡ್ತಾ ಇದ್ದೀವಿ, ಆ ಕೂದಲು ಎಳೆಯಷ್ಟು ಇರುವಂಥ ರಹಸ್ಯ ಆದರೂ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಗುರುಗಳೇ, ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ ಭಾರತಿ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ತಿಳ್ಕೊಬೇಕಿತ್ತು ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ನನ್ನ ನಕ್ಷತ್ರ ರಾಶಿ ಗೊತ್ತಿಲ್ಲ ಮೇಡಮ್, ನಮ್ಮ ಮಗಂದು ಗೊತ್ತಿದೆ. ಅವ್ರದ್ದಾದ್ರೂ ಹೇಳಿ. ರೇವತಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ. ಹಲೋ ಗುರುಗಳೇ, ನಮಸ್ಕಾರ. ನಾರಾಯಣ, ಹೇಳಿ. ಎಲ್ಲಿಂದ? ಹಾವೇರಿಯಿಂದ ಗುರುಗಳೇ. ಓಕೆ, ಏನಾಗಬೇಕಿತ್ತು ಗುರುಗಳೇ? ನನ್ನ ಆರೋಗ್ಯನೇ ಸರಿ ಇಲ್ಲ ಗುರುಗಳೇ. ಎಷ್ಟಮ್ಮ ವಯಸ್ಸು? ನನಗೆ 48 ಗುರುಗಳೇ. ಓಕೆ, ರೇವತಿ ನಕ್ಷತ್ರ ಯಾರು? ನಮ್ಮ ಮಗಂದು ಗುರುಗಳೇ. ಮಗಳ? ಮಗ ಗುರುಗಳೇ. ಎಷ್ಟು ವಯಸ್ಸು ಅವನಿಗೆ? ಈಗ 23 ಗುರುಗಳೇ. ಏನು ಮಾಡ್ತಾ ಇದ್ದಾನೆ? ಓದ್ತಾ ಇದ್ದಾನೆ ಗುರುಗಳೇ. ಚೆನ್ನಾಗಿ ಓದ್ತಿದ್ದಾನಾ? ಓದ್ತಾನೆ ಗುರುಗಳೇ, ಚೆನ್ನಾಗಿ ಓದ್ತಾನೆ. ಓಕೆ. ಆಮೇಲೆ ಇನ್ನೊಬ್ಬಂದು ರೋಹಿಣಿ ನಕ್ಷತ್ರ. ಅಮ್ಮ ಸಾಕು ಸಾಕು, ಇದು ಒಂದೇ ಸಾಕು, ಇದೇ ತಿಳ್ಕೊಂಡ್ರೆ ಬೇಕಾದಷ್ಟಿದೆ. ರೋಹಿಣಿ ನಕ್ಷತ್ರದವನು ವಯಸ್ಸೆಷ್ಟು? ಅವನಿಗೆ 25 ಗುರುಗಳೇ. ಈಗ ದೊಡ್ಡವನು ಅವನು? ಹೌದ್ರಿ. ಓಕೆ, ಅವನೇನು ಮಾಡ್ತಾ ಇದ್ದಾನೆ? ಅವನು ಈಗ ಓದೋದು ಮುಗೀತು ಗುರುಗಳೇ, ಮನೆಯಲ್ಲಿದ್ದಾನೆ. ಮುಂದಕ್ಕೇನು, ಮದುವೆ ಮಾಡೋದಾ? ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇದ್ದಾನೆ ಗುರುಗಳೇ. ಏನು ಕೆಲ್ಸದ್ದು ಇದು ಆಗ್ತಾ ಇಲ್ಲ ಗುರುಗಳೇ. MCA ಮುಗಿಸಿದ್ದಾನೆ. ಸಿಗಲ್ವಲ್ಲ, ಇದ್ರ ತಾನೇ ಸಿಗಕ್ಕೆ. ಕೆಲಸ ಎಲ್ಲಿ ಸಿಗುತ್ತೆ? ಹೌದು ಗುರುಗಳೇ. ಹಾಂ, ಯಾಕೆ ಅಂದರೆ ಒಂದು ಸಣ್ಣ ಮಾತು ಕೇಳ್ತೀನಿ. ಗುರುಗಳೇ. ನಿಮ್ಮ ಮೊದಲನೇ ಮಗ ಹುಟ್ಟಿದ ಮೇಲೆ ನಿಮ್ಮ ಮನೆಯಲ್ಲಿ, ನಿಮ್ಮ ಗಂಡನ ಮನೆಯಲ್ಲಿ ಯಾರು ದಿಢೀರಂತ ಕಾರಣ ಇಲ್ಲದೆ ತೊಂದರೆ ಆಯಿತು ಗೊತ್ತಮ್ಮ? ನಮ್ಮ ಮಾವ ಗುರುಗಳೇ. ನಿಮ್ಮ ಮಾವ ಅಂದರೆ ಯಜಮಾನ್ರ ಅಪ್ಪ? ಹೌದು ಗುರುಗಳೇ. ಏನಾಯಿತು? ಅವರು ದಿಢೀರಂತೆ ಒಂದು 7-8 ದಿನ ಅಷ್ಟೇ ಗುರುಗಳೇ, ಇದು ಫೈಲ್ಸ್ ಆಗಿದೆ ಅಂತ ಹೇಳಿ ತೀರ್ಕೊಂಡ್ರು. ಓಕೆ. ಆಮೇಲೆ ನಿಮ್ಮ ಗಂಡ ಹೆಂಡತಿ ವಿಷಯಕ್ಕೆ ಬರ್ತೀನಿ. ಗುರುಗಳೇ. ನಿನಗೆ ಅಣ್ಣನ ತಮ್ಮನ ಇದ್ದಾನ? ತಮ್ಮ ಇದ್ದಾನೆ ಗುರುಗಳೇ. ಎಷ್ಟು ವಯಸ್ಸು ಅವನಿಗೆ? ಅವನಿಗೊಂದು 34-35 ಇರ್ಬೋದು ಗುರುಗಳೇ. ಏನು ಮಾಡ್ತಾನೆ? ಅಲ್ಲಿ ಬೆಂಗಳೂರಲ್ಲೇ ಏನೋ ಕೆಲಸ ಮಾಡ್ತಾನೆ ಗುರುಗಳೇ. ಅವನಿಗೂ ನಮಗೂ ಅಷ್ಟು ಇದು ಇಲ್ಲ ಗುರುಗಳೇ. ಓಕೆ, ಮದುವೆ ಆಯ್ತಾ? ಆಗಿದೆ ಗುರುಗಳೇ. ನೆಮ್ಮದಿಯಾಗಿದ್ದಾನ, ಖುಷಿಯಾಗಿದ್ದಾನ? ಅದೇ ಗುರುಗಳೇ, ನಾವು ಅಲ್ಲಿಗೆ ಹೋಗಲ್ಲ, ಅವರು ಇಲ್ಲಿ ಬರಲ್ಲ ಗುರುಗಳೇ. ಓಕೆ. ಈಗ ನಿಮ್ಮ ಯಜಮಾನ್ ಏನು ಕೆಲಸ ಮಾಡೋದು? ಡ್ರೈವಿಂಗ್ ಮಾಡ್ತಾರೆ ಗುರುಗಳೇ. ಓಕೆ. ಈಗ ಈ ನಿಮ್ಮ ಮಗು ದೊಡ್ಡ ಮಗ ಹುಟ್ಟಿದ ಮೇಲೆ ನಿಮ್ಮ ಯಜಮಾನರಿಗೆ ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ವಿಚಾರ ಒಂದು, ನಿನಗೆ ಆರೋಗ್ಯ ತಪ್ಪಿರ್ತಕ್ಕಂಥ ವಿಚಾರ, ಇದನ್ನು ನೀವು ಗಮನಿಸಿದ್ಯಾ ಇಲ್ವಾ ಅಮ್ಮ? ನನಗೆ ಆರೋಗ್ಯ ನಮ್ಮ ದೊಡ್ಡ ಮಗನ ಪ್ರೆಗ್ನೆಂಟ್ ಇದ್ದಾಗಿಂದನೂ ನನಗೆ ಆರೋಗ್ಯ ಸರಿ ಇಲ್ಲ ಗುರುಗಳೇ. ನೋಡಮ್ಮ, ಈಗ ಸಿಕ್ತಲ್ಲ ರಿಸಲ್ಟು. ಮಗು ಯಾವಾಗ ಹೊಟ್ಟೆಗೆ ಬಂತು, ಅಪ್ಲಿಕೇಶನ್ ಸ್ಟಾರ್ಟ್. ಏನಿದು ಅಪ್ಲಿಕೇಶನ್? ಕೇಳಿಸ್ಕೊಮ್ಮ, ಒಂದು ನಿಮಿಷ ಕೇಳಿಸ್ಕೊ, ಅರ್ಥ ಆಗಲಿ ನಿನಗೆ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ ಮಕ್ಕಳು ಮನೆಯಲ್ಲಿದ್ದರೆ ದಯವಿಟ್ಟು ಅರ್ಥ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಕಿವಿ ಸ್ವಲ್ಪ ಅಗಲ ಮಾಡ್ಕೊಂಡು ಹತ್ರ ಕೊಡಿ. ಯಾಕೆ ಅಂದರೆ ಒಂದು ನಕ್ಷತ್ರ ಕುಟುಂಬವನ್ನು, ಎರಡೂ ಕುಟುಂಬಗಳನ್ನ ಯಾವ ರೀತಿಯಾಗಿ ಹಿಡಿದು ಕಬಳಿಸ್ಬಿಡುತ್ತೆ ಅಂತ. ಒಂದು ಮಗು ಹುಟ್ಟಿದ ನಕ್ಷತ್ರ ತಂದೆ ವಂಶ ತಾಯಿ ವಂಶ ಎರಡೂ ವಂಶವನ್ನು ಯಾವ ರೀತಿ ಹಿಡ್ಕೊಳ್ಳುತ್ತೆ, ಜೀವನ ಪರ್ಯಂತ ಬಿಡಿಸ್ಕೊಳಕ್ಕಾಗಲ್ಲ. ಈಗ ಹುಡುಗನಿಗೆ ಓದಿಸ್ಬಿಟ್ಟು ಮನೇಲಿ ಕೂರಿಸೋರು ಇವರು. ಅವನಿಗೆ ಮದುವೆ ಇಲ್ಲ, ಕೆಲಸ ಸಿಕ್ಕಲ್ಲ, ಕೆಲಸಕ್ಕೆ ಹೋದ್ರೂ ಕೆಲಸದಲ್ಲಿ ಉಳಿಯಲ್ಲ, ಚೇಂಜ್ ಮಾಡ್ತಾ ಹೋಗ್ತಾನೆ. ಇವನಿಗೆ ಫ್ಯಾಕ್ಟ್ರಿನೇ ಓಪನ್ ಆಗಲ್ಲ ನಮ್ಮ ಇಂಡಿಯಾ ದೇಶದಲ್ಲಿ. ಮನೋರೋಗಿ ಯಾರು ಅಂದರೆ ರೋಹಿಣಿ ನಕ್ಷತ್ರದವರು. ಸುಮ್ಮನೆ ಕೂತಿರ್ತಾರೆ,
ಓಕೆ. ಡೋರ್ ಬೋಲ್ಟ್ ಹಾಕ್ಕೊಂಬಿಟ್ಟು ಟಿ ವಿ ನೋಡ್ಕೊಂಡು ಗಡ್ಡ ಬಿಟ್ಕೊಂಡು ಕುತ್ಕೋಬೋದು. ಅವ್ರು ಮುಂದಕ್ಕೆ ತೊಗೊಂಡು ಪ್ಲೇಟಲ್ಲಿ ಅನ್ನ ಕೊಡ್ಬೋದು. ತಿನ್ನೋ ಕೂಗೋಕ್ಕೂ ಬಂದ್ರೂ ಕೂಗೋಲ್ಲ. ಬಾಪ ತಿನ್ನು ಅಂದರೆ ನನಗೆ ಬೇಡವಾ, ಈಗ ತಗೊಂಡೋಗಿ ಕೊಡಬೇಕು. ರೂಮಿಂದ ಈಚೆ ಬರಲ್ಲ ಅಲ್ವಾ? ಇದಕ್ಕೆ ಮಕ್ಕಳು ಸಾಕಬೇಕು, ಓದಿಸ್ಬೇಕಾ ಅಂತ ಸ್ವಲ್ಪ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಅಮ್ಮನಿಗೆ ಅನಾರೋಗ್ಯ, ಅಪ್ಪ ಪಾಪ ಬೆಳಗ್ಗೆ ಅವರು ಸಾಯಂಕಾಲ ಬರೋದು. ಎಷ್ಟು ಚೆನ್ನಾಗಿದೆ ಕುಟುಂಬ ಅಲ್ಲ? ಈ ರೋಹಿಣಿ ನಕ್ಷತ್ರ ಅಂತಕ್ಕಂಥದ್ದು ಏನೆಲ್ಲ ತೋರಿಸುತ್ತೆ ನಮಗೆ ಅಂದರೆ, ತಾಯಿ ತಂದೆಗೆ ಮೊದಲನೇ ಏಟು ಅಂದರೆ ತಾಯಿಗೆ ಅನಾರೋಗ್ಯ. ಇದಕ್ಕೆ ರಿಪೇರಿ ತುಂಬ ಕಷ್ಟ. ಹೆಚ್ಚು ಕಮ್ಮಿ ಸ್ವಲ್ಪ ಯಾಮಾರಿದ್ರೆ ಬೇಕಾದ್ರೆ ಕಳ್ಕೊಳ್ಳಬಹುದು. ಸ್ವಲ್ಪ ಯಾಮಾರಿದ್ರೆ ಫಸ್ಟು ತಾಯಿಗೆ ಅನಾರೋಗ್ಯ, ತಂದೆಗೆ ದುಡ್ಡೊಂದು ಬಂಪರ್. ಯಾಕೋ ಸಾಲಕ್ಕೆ ಸಿಕ್ಕಾಕೋತಾ ಇದ್ದೀನಿ ನಾನು, ಸ್ವಲ್ಪ ಯಾಕೋ ಹೋಗ್ತಾ ಇಲ್ಲ, ರಿಪೇರಿ ಮೇಲೆ ರಿಪೇರಿ ಬರ್ತಾ ಇದೆ ಗಾಡಿ, ಎಷ್ಟು ಅಂತ ಮಾಡೋದೇನು ಉಪಯೋಗ ಇಲ್ಲ ಅಂತ ಅಪ್ಪನಿಗೆ ಉಲ್ಟಾ ಹೊಡೆಯತ್ತೆ. ಇನ್ನು ಇವಳ ಹುಡುಗಿ ಅಂದರೆ ಈಗ ತಾಯಿಯ ಜೊತೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮ ಇದ್ದರೆ ಅವ್ರಿಗೆ ಲಾಕ್ ಮಾಡ್ಕೊಳತ್ತೆ. ಸಂಸಾರದಿಂದ ಕುಟುಂಬದಿಂದ ಛಿದ್ರ ಆಗ್ತಾರೆ, ಒಬ್ರಿಗೊಬ್ರಿಗೆ ಅರ್ಥ ಆಗಲ್ಲ, ದೂರ ಆಗತ್ತೆ, ಕುಟುಂಬ ಛಿದ್ರ ಆಗತ್ತೆ. ಈ ರೀತಿ ಲೆಕ್ಕ ಹಾಕಿದ್ರೆ ಈ ಅಮ್ಮನ ಅಪ್ಪ ಅಮ್ಮ, ಗಂಡನ ಅಪ್ಪ ಅಮ್ಮ, ಈ ಅಮ್ಮನ ಜೊತೆ ಒಡ ಹುಟ್ಟಿದವರು ಎಷ್ಟು ಜನ ಆದರು? 5 ಜನಕ್ಕೆ ಫುಲ್ ಬೆಲ್ಟ್ ಹಾಕ್ಕೊಂಡಿದೆ ಇದು. ಇಲ್ಲಿವರೆಗೂ ಈ ಬಗ್ಗೆ ತಿಳ್ಕೊಳ್ದೇನೆ ಹುಷಾರಿಲ್ಲ ನನಗೆ ಅಂತ ಕೇಳಿದ್ರೆ ಏನು ಮಾಡೋಕ್ಕಾಗತ್ತೆ? ಯಾವ ದೇವರರಿ ಬ್ರಹ್ಮನಿಂದನೂ ಸರಿ ಮಾಡೋಕ್ಕಾಗಲ್ಲ. ಹಂಗನ್ಬಿಟ್ಟು ಹೆದರ್ಕೋಬೇಡ ತಾಯಿ. ನಾನು ಹೇಳಿದ್ದು ಅರ್ಥ ಆಯ್ತಾ ನಿಂಗೆ? ಗುರುಗಳೇ ದಿನ ಸತ್ತು ಬದುಕಿದಂಗೆ ಆಗ್ತೈತಿ. ಅಳಬೇಡ. ನಿನಗೆ ಯಾಕೆ ವರ್ಣನೆ ಕೊಡ್ತಾ ಇದ್ದೀನಿ ಅಂದರೆ, ಧೈರ್ಯ ತಗೋ, ಅಳಬೇಡ. ನಾನು ಏನು ಕೇಳ್ತಾ ಇದ್ದೀನಿ ಇಷ್ಟೆಲ್ಲ ಬಿಡಿಸಿ ಅಂದರೆ, ಪ್ರಪಂಚದಲ್ಲಿ ಕಣ್ಣನ್ನು ಮುಚ್ಚಿಕೊಂಡು ಕಣ್ಣು ಮುಚ್ಚಿಕೊಂಡು ಬದುಕ್ತಾ ಇರೋ ಜನ ತುಂಬ ಇದ್ದಾರೆ, ನೀನೇ ಅಲ್ಲ. ಕಣ್ಣಿದ್ದು ಕಣ್ಣಿಲ್ಲದ ರೀತಿಯಲ್ಲಿ ಬದುಕ್ತಾ ಇರೋ ಜನ ಬೇಕಾದಷ್ಟು ಕೋಟಿಗಟ್ಟಲೆ ಜನ ಇದ್ದಾರೆ. ಅದೇನಾಗ್ಬಿಡುತ್ತೆ? ಅದಕ್ಕೆ ನಾನು ಕಣ್ಣನ್ನು ತೆರೆಯೋರಿಗೆ ಇದು ಅರ್ಥ ಆಗಲಿ, ನೀನು ಅರ್ಥ ಮಾಡ್ಕೋತಾಯಿ, ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಒಂದು ಕೆಲಸ ಮಾಡು, ನಿಮ್ಮ ಯಜಮಾನರು ನಂಬ್ತಾರ ಇದನ್ನು? ಸ್ವಲ್ಪ ನಂಬ್ತಾರೆ ಗುರುಗಳೇ, ಒಂದು ಸ್ವಲ್ಪ ನಂಬಲ್ಲ. ಓಕೆ. ಈಗ ನೀನೇನಾದರೂ ಮಾಡಿ ಆರೋಗ್ಯ ಕೆಟ್ಟಿದೆ ಅಂತ ಅಂದ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ರೇವತಿ ನಕ್ಷತ್ರ 1, 2 ಸರ್ಪನೆ, ರೋಹಿಣಿ 1, 2 ಸರ್ಪಗಳನ್ನೇ ಎತ್ತಿದೆ ಅಮ್ಮ. ಈಗ ಸರ್ಪಗಳನ್ನು ಎತ್ತಂತಹ ಎಲ್ಲ ತಾಯಂದರು ಸರ್ಪನೇ, ಪ್ರತಿ ಮಗುನು ಸರ್ಪದ ಮೂಲನೇ. ಆದರೆ ರೋಹಿಣಿ ರೇವತಿ ತುಂಬ ಹತ್ರ. ಒಂದು ತಲೆ, ಒಂದು ಕಾಲು. ಇವರಿಬ್ಬರು ಮಕ್ಕಳಿಗೆ ಒಂದು ತಲೆ ಸಮಸ್ಯೆ, ಒಂದು ಕಾಲಿಗೆ ಸಮಸ್ಯೆ ಅಂತ ಇವ್ರಿಗೆ ಇನ್ನೂ ಗೊತ್ತಾಗಿಲ್ಲ. ಆದರೆ 25 ವರ್ಷ ಓದಿಸಿದ್ದೀವಿ, ಇದೊಂದೇ ಮಾತ್ರ ಗೊತ್ತು. ಇನ್ನು ಮದುವೆನಾ ಕೇಳಂಗಿಲ್ಲ, ಕ್ವಶನ್ ಮಾರ್ಕ್. ಅದಕ್ಕೆ ನೀನೇನು ಮಾಡ್ತೀಯಮ್ಮ ಅಂದರೆ, ಬಾಳೆ ಎಲೆಯಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ದೀಪಕ್ಕೆ ಎಣ್ಣೆ ಹಾಕಿಸಿ, ಒಂದು 100 ಗ್ರಾಮ್ ಎಳ್ಳೆಣ್ಣೆ, ಭಗವಂತ ನನಗೆ ದಾರಿ ತೋರಿಸು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ತುಳಸಿ ತಂದು ದಿಂಬಲ್ಲಿ ಇಟ್ಕೊಂಡು ಮಲ್ಕೋ. ಒಳ್ಳೆ ನಿದ್ದೆ ಬರುತ್ತೆ. ಬಾಳೆ ಎಲೆಯಲ್ಲಿ ಊಟ ಮಾಡು. ಶನಿವಾರ ನಾಳೆ ಒಂದು ಊಟ ಮಾಡಬೇಕು, ಬೆಳಿಗ್ಗೆ ಫಲಹಾರ, ರಾತ್ರಿ ಫಲಹಾರ, ಮಧ್ಯಾಹ್ನ ಬಾಳೆ ಎಲೆ ಊಟ, ತಲೆಗೆ ಸ್ನಾನ ಮಾಡಿ ಸೀಗಪುಡಿ ಹಾಕ್ಕೊಂಡು ಫ್ರೆಶ್ ಆಗಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೋ. ಒಂದು ದಾರಿ ಗೊತ್ತಾಗತ್ತೆ. ಒಳ್ಳೆಯದಾಗಲಿ ತಾಯಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ಈಗ ಹೇಳಿದ್ರಿ ಅವರು ಹುಟ್ಟಿರ್ತಕ್ಕಂಥ ನಕ್ಷತ್ರಕ್ಕೆ ಈಗ ಜನ್ಮ ಕೊಟ್ಟಿರೋದು ಅವ್ರ ತಂದೆ ತಾಯಿ ಅಂತ ಅಂದಮೇಲೆ ಅವ್ರ ಜೊತೆಲಿ ಹುಟ್ಟಿರೋರು ಅವ್ರ ತಂದೆ ತಾಯಿಗೆಲ್ಲ ಯಾಕೆ ತೊಂದರೆ ಆಗುತ್ತೆ ಗುರುಗಳೇ? ಹೌದಲ್ವಾ? ಗಿಡದಲ್ಲಿ ಬಿಟ್ಟಿರ್ತಕ್ಕಂಥ ಹಣ್ಣು, ಅದ್ಯಾಕೆ ಅದು ಒಂದು ಕಹಿ ಇರುತ್ತೆ, ಒಂದು ಸಿಹಿ ಇರುತ್ತೆ? ಯಾಕೆ ಅರ್ಥ ಮಾಡ್ಕೋಬೇಕಲ್ವಾ? ಒಂದೇ ಗಿಡದಲ್ಲಿ ಇರ್ತಕ್ಕಂಥ ಹಣ್ಣು, ಒಂದು ಕಹಿ, ಒಂದು ಸಿಹಿ, ಒಂದು ಸಣ್ಣದು, ಒಂದು ದಪ್ಪದು. ಹಾಗೆ ಒಂದು ತಾಯಿ ಹೊಟ್ಟೆಲಿ ಹುಟ್ಟಿದ್ದು ಕೂಡ ಒಬ್ರು ಕಪ್ಪಿರ್ತಾರೆ, ಒಬ್ರು ಬೆಳಗಿರ್ತಾರೆ, ಒಬ್ರು ಎತ್ತರ ಇರ್ತಾರೆ. ಅಂದರೆ ಇದಕ್ಕೆ ಅರ್ಥ ಇಷ್ಟೇ, ಯಾವ್ಯಾವುದಕ್ಕೆ ಯಾವ್ಯಾವ ಸಮಯದಲ್ಲಿ ಅದಕ್ಕೆ ಜನ್ಮ ಕೊಡ್ತಾರೋ. ಒಂದೇ ಸಮಯದಲ್ಲಿ ನಾನು ಮೊದಲನೇ ಮಗುಗೆ ಕನ್ಸೀವ್ ಆದಾಗ ಜನವರಿಯಲ್ಲಿ ಆಗಿತ್ತು, ನೆಕ್ಸ್ಟ್ ಮಗುಗೂ ಅದೇ ಥರ ಆಗತ್ತೆ ಅಂತ ಮಾಡ್ಕೊಳಕ್ಕಾಗತ್ತಾ? ಇಲ್ಲ ಗುರುಗಳೇ, ಅದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಮೀನಾಕ್ಷಿ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಕೋಬೇಕಾಗಿತ್ತು ರೀ ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ಪುನರ್ವಸು ನಕ್ಷತ್ರ ರೀ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಾ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಮ್ಮ, ಏನು ಓದಿದ್ಯಾ ತಾಯಿ? ನಾನು PUC ಓದೇನ್ರಿ. ಓಕೆ. ಯಾರು ಪುನರ್ವಸು ನಕ್ಷತ್ರ? ನನ್ನ ಮಗಂದ್ರಿ ಸರ್. ಎಷ್ಟು ವಯಸ್ಸು ಅವನಿಗೆ? 29 ರನ್ನಿಂಗ್ ಅದಾವ್ರಿ. ಏನು ಮಾಡ್ತಿದ್ದಾನೆ? ಅವರು ಈಗ ಜಾಬ್ ಮಾಡ್ತಾರ್ರಿ. ಜಾಬ್ ಏನಾಗಬೇಕಿತ್ತು ಅವನ ಬಗ್ಗೆ? ಅವನದು ಮದುವೆ ಬಗ್ಗೆ ಕೇಳಬೇಕಾಗಿತ್ತು ರೀ. ಮದುವೆ ಆಗಬೇಕು, ಮದುವೆ ಮಾಡಬೇಕು ಅಂತಾನ, ಮದುವೆ ಆಗಬೇಕು ಅಂತಾನ, ಯಾವಾಗ ಆಗುತ್ತೆ ಅಂತ? ಮದುವೆ ಮಾಡಬೇಕು ಅಂತ. ಓಕೆ. ನಿಮ್ಮ ಯಜಮಾನ್ ಏನು ಕೆಲಸ ಮಾಡೋದು? ನಮ್ಮ ಯಜಮಾನ್ರು ಅವರು ಕಾಲೇಜಲ್ಲಿ ಕೆಲಸ ಮಾಡ್ತಿದ್ರು, ಈಗ ರಿಟೈರ್ಡ್ ಆಗ್ಯದ್ರಿ. ಓಕೆ. ನಿಮ್ಮ ಮಗ
ಬೆಳಿಗ್ಗೆ ಹೊತ್ತು ಹೇಳ್ತಕ್ಕಂಥ ವಿಚಾರ ಒಂದು. ಎರಡನೇದು ಗ್ಯಾಸ್ಟ್ರಿಕ್ ಇದೆ ಸ್ವಲ್ಪ ನನಗೆ ಅಂತ ಯಾವಾಗಾರು ಹೇಳಿದಾನ? ಏನ್ ಹೇಳಿಲ್ರಿ ಸರ್. ಓಕೆ, ಅವನನ್ನು ನೀನು ಮಾತಾಡ್ಬೇಕಾದ್ರೆ ಸ್ವಲ್ಪ ಗಮನಿಸ್ಕೋಬೇಕಮ್ಮ. ಸ್ವಲ್ಪ ಹಲ್ಲಲ್ಲಿ ಸ್ವಲ್ಪ ಯೆಲ್ಲೋ ಶೇಡ್ ಕಾಣಿಸುತ್ತೆ, ಸ್ವಲ್ಪ ಗಮನಿಸು ನೀನು. ಪಕ್ಕಾ ವೈಟ್ ಇಲ್ಲ, ಹಲ್ಲಲ್ಲಿ ಸ್ವಲ್ಪ ಯೆಲ್ಲೋ ಶೇಡ್ ಕಾಣಿಸುತ್ತೆ. ಮಾತಾಡುವಾಗ ಗಮನಿಸಿದ್ಯಾ ಯಾವಾಗಾದರೂ? ಇಲ್ಲ ರೀ, ಅವನು ಹಲ್ಲು ಭಾಳ ವೈಟ್ ಅದಾವ್ರಿ. ಅಲ್ಲಲ್ಲ, ಒಂದು ನಿಮಿಷ, ನಾನು ಯಾಕೆ ಹೇಳ್ತೀನಿ, ಮಾತಾಡಬೇಕಾದ ಸಂದರ್ಭದಲ್ಲಿ, ಮಲಗಿದ್ದ ಸಂದರ್ಭದಲ್ಲಿ ಗಮನಿಸ್ಬೇಕು ನೀನು. ಹ್ಞೂ ರೀ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಪುನರ್ವಸು ನಕ್ಷತ್ರ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ನಿನ್ನ ಆರೋಗ್ಯ ಮತ್ತು ನಿನ್ನ ನಿದ್ದೆ ಚೆನ್ನಾಗಿದೆಯೇನಮ್ಮ? ನೀನು ಕರೆಕ್ಟ್ ಟೈಮ್ ನಿದ್ದೆ ಮಾಡ್ತೀಯನಮ್ಮ? ಇಲ್ಲ ರೀ, ನಂಗೆ ನಿದ್ದೆ ಪ್ರಾಬ್ಲಮ್ ಇದೆ ರೀ. ಅದನ್ನೇ ನಾನು ಇಲ್ಲಿ ಹೇಳ್ತಾ ಇರೋದು. ಈಗ ನಿನಗೆ ಸ್ವಲ್ಪ ನನಗೆ ಗ್ಯಾಸ್ಟ್ರಿಕ್ ಇದೆ ಅಂತ ಒಪ್ಕೋತೀಯಾ? ಗ್ಯಾಸ್ಟ್ರಿಕ್ ಏನಿಲ್ರಿ ಸರ್ ನಂಗೆ. ಓಕೆ, ಗ್ಯಾಸ್ಟ್ರಿಕ್ ಅಂದರೆ ಇವರಿಗೆ ಡಾಕ್ಟ್ರ್ ಹೇಳೋ ತನಕ ಅರ್ಥ ಆಗಲ್ಲ. ಅವ್ರು ಹೇಳಬೇಕು ನಿನಗೆ ಗ್ಯಾಸ್ಟ್ರಿಕ್ ಇದೆ ಅಂತ. ಎಷ್ಟು ಜನಕ್ಕೆ ಗೊತ್ತು ಗ್ಯಾಸ್ಟ್ರಿಕ್ ಅನ್ನೋ ವಿಷಯ? ಅಂದರೆ ಅಜೀರ್ಣತೆ ಅನ್ನೋದು ಇಡೀ ಇವತ್ತು ಹೇಳ್ತಾ ಇರೋ ವಿಚಾರನೇ ಅದು. ಗುರುಗಳೇ, ಅಜೀರ್ಣತೆ ಅನ್ನೋದು ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಅಂತ ಹೇಳಂಗೇ ಇಲ್ಲ. ಇವ್ರು ಯಾವಾಗ ಅನ್ಕೋತಾರೆ ಅಂದರೆ ಮಾತ್ರೆ ನುಂಗಬೇಕು ಅಂತ ಹೇಳ್ತಾರಲ್ಲ, ಅಲ್ಲಿವರೆಗೂ ಬಿ ಪಿನೂ ಒಪ್ಕೊಳ್ಳಲ್ಲ, ಶುಗರು ಒಪ್ಕೊಳ್ಳಲ್ಲ, ಯಾವುದು ಒಪ್ಕೊಳ್ಳಲ್ಲ. ನಾನು ಚೆನ್ನಾಗಿದ್ದೀನಿ ಅಂತಾರೆ. ಚೆನ್ನಾಗಿದ್ದ ಮೇಲೆ ಇವರು ನಿದ್ದೆ ಯಾಕೆ ಬರ್ತಾ ಇಲ್ಲ ಅಂತ ಯಾಕೆ ತಿಳ್ಕೊಂಡಿಲ್ಲ? ಆರೋಗ್ಯ ಚೆನ್ನಾಗಿ ನಿದ್ದೆ ಬರಬೇಕಿತ್ತು. ಹೌದು ಅಮ್ಮ, ಅರ್ಥ ಆಯ್ತಾ ನಾನು ಹೇಳಿದ್ದು? ಅರ್ಥ ಆಯ್ತು ಸರ್, ಅರ್ಥ ಆಯ್ತು ಗುರುಜಿ. ಹಾಗಿದ್ದ ಮೇಲೆ ನಿನಗೆ ನಿದ್ದೆ ಕರೆಕ್ಟಾಗಿ ಬಂದಿಲ್ಲ ಅಂದಮೇಲೆ ಒಳ್ಳೆಯ ಮನಸ್ಸಿರುವಂತಹ ಖುಷಿ ಕೊಡುವಂಥ ಮಕ್ಕಳು ಹೇಗೆ ಕೊಡ್ತಾರೆ? ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಿಮ್ಮ ಮಗ ಸೊಂಟ ಅಂದರೆ ನಡದಲ್ಲಿ ಅಂದರೆ ನಡಿನ ಭಾಗ, ನಡು ಇರುವಂಥ ಭಾಗದಲ್ಲಿ ನೋವು ಬರ್ತಕ್ಕಂಥದ್ದು, ಅಥವಾ ಕಾಲು ಭಾಗದಲ್ಲಿ ಜೂಮ್ ಹಿಡಿಯೋದು ನೋವು ಬರ್ತಕ್ಕಂಥದ್ದು ಹೇಳಿದಾನ? ಕಾಲು ಒಮ್ಮೆ ಜೂಮ್ ಹಿಡಿತದ ಅಂತನ್ರಿ ಯಾವಾಗಾರ ಒಂದ್ರಿ. ಒಂದೊಂದು ಸಲ ಸ್ವಾಧೀನ ಇಲ್ಲದ ರೀತಿಯಲ್ಲಿ ಕೂಡ ಆಗತ್ತದು. ಅವನಿಗೆ ಭಯ ಆಗುತ್ತೆ, ಇದ್ಯಾಕೆ ಕಾಲು ಈ ಥರ ಆಗ್ತಾ ಇದೆ ಅಂತ. ಈಗ ಅದೇ ರೀತಿ ನೀನು ತಲೆ ಮತ್ತು ಕಾಲ್ಗೆ ಲೆಕ್ಕ ಹಾಕಿದ್ರೆ ತಲೆ ಚಕ್ಕರು, ತಲೆನೋವು, ಕಾಲು ನೋವು, ಬೆನ್ನೋವು ಯಾವುದಿದೆಯಮ್ಮ ನಿಂಗೆ? ನಂಗೆ ಕಾಲು ನೋವು ಇದೆ ರೀ. ಈಗ ನೀನು ಯೋಚನೆ ಮಾಡು, ನಿನಗೆ ಕಾಲು ನೋವಿದೆ ಅಂದಮೇಲೆ ಮಗನಲ್ಲಿ ಬರಲೇಬೇಕಲ್ವ? ಅದು ಜೆರಾಕ್ಸ್ ತಾನೇ ಅದು. ಈಗ ಅರ್ಥ ಮಾಡ್ಕೋಬೇಕು, ತಲೆನೋವು, ಕಾಲು ನೋವು ಇದೆರಡು ಬಂದಾಗ 90% ಅವರಲ್ಲಿ ಅಜೀರ್ಣತೆಯ ಸಮಸ್ಯೆ ಇದೆ. ಅಮ್ಮ, ಅರ್ಥ ಆಯ್ತಾ ನಿಂಗೆ? ಅರ್ಥ ಆಯ್ತು. ನಿಜವಾಗ್ಲೂ ಅವನಿಗೆ ಮದುವೆ ಮಾಡಬೇಡ. ಫಸ್ಟು ನೀನು ಅವನ ತಯಾರಿ ಮಾಡು, ಅವನ ಮೊದಲು ತಯಾರಿ ಮಾಡು. ಪುನರ್ವಸು ನಕ್ಷತ್ರ, ಕಾಲು ನೋವು, ತಲೆನೋವಿದೆ, ದಯವಿಟ್ಟು ಮದುವೆ ಮಾಡಬೇಡಿ ಮಕ್ಕಳಿಗೆ. ಯಾವ ಕಾರಣಕ್ಕೂ ಗಂಡ ಹೆಂಡತಿ ಚೆನ್ನಾಗಿರಲ್ಲ, ಶಕ್ತಿ ಇರಲ್ಲ, ಧೈರ್ಯ ಇರಲ್ಲ. ಅದೆರಡೂ ಇಲ್ಲ ಅಂದರೆ ಗಂಡ ಹೆಂಡತಿ ಚೆನ್ನಾಗಿರಲ್ಲ. ಮದುವೆ ಯಾಕಮ್ಮ ಮಾಡ್ತೀಯಾ? ಈಗ ಶಾಸ್ತ್ರ ಹೇಳೋರು ಹೆಣ್ಣು ಗಂಡಿಗೆ ಶಕ್ತಿ ಇದೆ ಇಲ್ಲ ಅಂತ ಯಾರೂ ಹೇಳಲ್ಲ. ಈಗ ಹೇಳ್ತಿರೋನು ನಾನು ಒಬ್ಬನೇ. ಎಷ್ಟೋ ಜನ ಅನ್ಕೋಬೋದು, ಏನ್ರಿ ಅವ್ರು ಏನೇನೋ ಹೇಳ್ತಾರಲ್ಲ ಅಂತ. ಶಕ್ತಿ ಇಲ್ಲದೆ ಗಂಡ ಹೆಂಡತಿ ಆರೋಗ್ಯ ಇರೋಕ್ಕಾಗತ್ತಾ? ಅದಕ್ಕೇನೆ ಅವ್ರ ಮೇಲೆ ಇವ್ರು ಬೀಳ್ತಾರೆ, ಇವ್ರ ಮೇಲೆ ಅವ್ರು ಬೀಳ್ತಾರೆ. ಶಕ್ತಿ ಇದ್ದಾಗ ಯಾವ ಕಾರಣಕ್ಕೂ ಗಂಡ ಹೆಂಡತಿಗೆ ಕೋಪ ಬರಲ್ಲ. ಶಕ್ತಿ ಇಲ್ಲದ ದಂಪತಿಗಳಿಗೆ ಸದಾ ಕೋಪ ಇರುತ್ತೆ. ಈ ಸತ್ಯ ನಮ್ಮ ವಾಹಿನಿಯ ಮೂಲಕ ತಿಳ್ಕೊಬೋದೇ ವಿನಃ ಯಾವ ಶಾಸ್ತ್ರ ಪಂಡಿತರು ಯಾರೂ ಹೇಳಲಿಕ್ಕಾಗಿಲ್ಲ, ಹೇಳೋದೂ ಇಲ್ಲ. ನೀನು ಮೊದಲು ಕೆಲಸ ಮಾಡು. ಮಗನಿಗೆ ಮದುವೆ ಮಾಡೋದು ಮುಖ್ಯ ಅಲ್ಲ, ಈ ನಕ್ಷತ್ರ ಹುಟ್ಟಿದ್ದಕ್ಕೆ ಅವನ ಆರೋಗ್ಯ ಎಷ್ಟು ಮಟ್ಟಿಗಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದು. ಆದರೆ ಅಮ್ಮ, ನೀನು ಆರೋಗ್ಯ ಸುಧಾರಿಸುತ್ತೆ, ನಿಮ್ಮ ಮಗನಿಗೂ ಮುಂದೆ ಮದುವೆ ಅಂತ ಹುಡ್ಕೊಂಡು ಹೋಗೋದು ಬೇಡ. ಆಟೋಮೆಟಿಕ್ ಮದುವೆ ಆಗಬೇಕಾದ್ರೆ ಇದೆಲ್ಲವನ್ನು ನೀನು ಪಾಲನೆ ಮಾಡು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಾವು ನಮ್ಮ ಮೊಮ್ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ಅವ್ರದ್ದು ನಕ್ಷತ್ರ ರೇವತಿ ನಕ್ಷತ್ರ, ನಿವೇದ್ಯ ಅಂತ ಹೆಸರು. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ. ಯಾರು ರೇವತಿ ನಕ್ಷತ್ರ? ಮೊಮ್ಮಗಳು ಗುರುಜಿ. ಮೊಮ್ಮಗಳು? ಮಗನ ಮಗಳ, ಮಗಳ ಮಗಳ? ಮಗಳು. ಎಷ್ಟು ವಯಸ್ಸು? 14 ವರ್ಷ ಗುರುಜಿ. ನಿಮ್ಮ ಅಳಿಯ ಏನು ಮಾಡ್ತಾರೆ? ನಮ್ಮ ಅಳಿಯ ಬಿಲ್ಡರ್ಸ್ ಕೆಲಸ ಮಾಡ್ತಾರೆ ಗುರುಜಿ. ಏನು ಕೆಲಸ? ತಮ್ಮನಿಗೆ ಕೊಟ್ಟಿದ್ದೀನಿ ಗುರುಜಿ. ಓಕೆ, ತಮ್ಮನಾ? ತಮ್ಮ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ ಆಗ್ಲೇ 15 ವರ್ಷ ಆಯ್ತು ಗುರುಜಿ. ನೆಮ್ಮದಿಯಾಗಿ ಖುಷಿಯಾಗಿ ಆರಾಮಾಗಿದ್ದಾರಾ? ಇಲ್ಲ ಗುರುಜಿ. ಯಾಕೆ? ತಮ್ಮನಿಗೆ ಮದುವೆ ಮಾಡಿದಿರಲ್ವಾ, ಚೆನ್ನಾಗಿರ್ಬೇಕಲ್ವಾ? ಚೆನ್ನಾಗೇ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಏನು ಯಾವ್ದು ಎಣ್ಣೆ ಹೊಡಿಯಲ್ಲ, ಏನು ಜಗಳ ಏನು ಮಾಡಲ್ಲ. ಆದ್ರೆ ಇರೋದ್ರಲ್ಲಿ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ನಿಮ್ದು ಇಲ್ಲ ಗುರುಜಿ. ಓಕೆ, ಈ ಮಗು ಬಗ್ಗೆ ಏನು ಕೇಳಬೇಕು ಅಂತ ಮಾಡಿದ್ಯಮ್ಮ? ಅವಳು ತುಂಬಾ ಕೋಪ ಮಾಡ್ಕೊತಾಳೆ. ತಂದೆ ತಾಯಿಗೆ ಒಂದ್ ಸ್ವಲ್ಪನೂ ಮರ್ಯಾದೆ ಕೊಡಲ್ಲ. ಎಷ್ಟು ವಯಸ್ಸು? ಅಂದ್ರೆ 14 ವರ್ಷ ಗುರುಜಿ. ಪ್ರಥಮವಾಗಿ ಮೆಚೂರ್ ಆಗಿದ್ದಾಳಾ? ಈಗ 1 ವರ್ಷ ಆಯ್ತು ಗುರುಜಿ.
ಈಗ ನೀವು ತಿಳ್ಕೊಳ್ಳಿಲ್ವಾ? ಇಲ್ಲ ಗುರುಜಿ, ತಿಳ್ಕೊಂಡಿಲ್ಲ. ಏನು ಓದಿದ್ದಾಳೆ? ಈಗ 9ನೇ ಕ್ಲಾಸ್ ಗುರುಜಿ. ಜೋಪಾನ. ಈಗ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, ಬಿಡಿಸಿದ್ದೀರಾ? ಇಲ್ಲ, ಸ್ಕೂಲ್ ಹೋಗ್ತಾ ಇದ್ದಾಳೆ. ಸ್ವಲ್ಪ ಜೋಪಾನ. ಯಾಕೆಂದರೆ ಅವಳನ್ನ ಓದಿಸ್ತೀನಿ, ಏನೋ ಮಾಡ್ತೀನಿ ಅಂತ ಅಂದ್ಕೊಂಡು ಕನಸು ಕಟ್ಕೊಂಡಿದ್ರೆ ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ದುರಂತ ನಡೆಯೋದ್ರಲ್ಲಿ ಏನು ದೂರ ಇಲ್ಲ. ತುಂಬ ಕಷ್ಟ ಅವಳನ್ನ ನಂಬೋದು. ಯಾಕೆ ಅಂದರೆ ಅವಳ ಮನಸ್ಸು ತುಂಬ ಚಂಚಲತೆ ಇದೆ. ಮಾತಾಡೋಕ್ಕೆ ಶುರು ಮಾಡಿದ್ರೆ ಅವಳಿಗೆ ಯಾರು ಮಾತು ಕೊಡೋಕ್ಕಾಗಲ್ಲ. ಹೌದು ಗುರುಜಿ, ಹೌದು. ಇದನ್ನು ನಿಮ್ಮ ಮಳಿ ದೇವರನ್ನ, ನಿಮ್ಮ ತಮ್ಮನ್ನ ವಿಚಾರ ಮಾಡಬೇಕು ಫಸ್ಟು. ಯಾಕೆ ಅಂದರೆ ರೇವತಿ ನಕ್ಷತ್ರದ ಮಗು ಬಂದ ಮೇಲೆ 8 ವರ್ಷದವರೆಗೂ ಆ ಮಗುವನ್ನು ನೀವು ದತ್ತು ಪಡ್ಕೋಬೇಕು. ಆ ಮಗು ಏನು ಮಾಡಬೇಕು ಅದು ಮಾಡಬೇಕು. ಸುಮ್ಮನೆ ಮಗು ಬೆಳೆಸ್ಬಿಟ್ಟು ಮಗು ಹಿಂದಿರ್ಕೊಂಡು ಮಾತಾಡುತ್ತೆ ಅಂದರೆ ಏನಮ್ಮ ಇದು? ಅರ್ಥ ಇದೆಯೇನಮ್ಮ? ಹಾಂ, ಇವಾಗ ಏನ್ ಮಾಡ್ಬೇಕು ಗುರುಜಿ? ಅಲ್ಲ, ಏನು ಮಾಡಬೇಕು ಈಗ ಅರ್ಥ ಆಗಲಿಲ್ವಾ? ಮಗು ಹುಟ್ಟಿದ ವರ್ಷದಲ್ಲಿ ಈ ಮಗುವನ್ನು ದತ್ತು ತಗೋಬೇಕು, ನಕ್ಷತ್ರಕ್ಕೆ ಪ್ರಾಯಶ್ಚಿತ್ತ ಮಾಡಿ ಆ ಮಗುಗೆ ಏ ರೀತಿಯಾಗಿ ನಾವು ಬೆಳೆಸಬೇಕು ಅಂತಕ್ಕಂಥದ್ದನ್ನು ಪ್ರತಿ ವರ್ಷ ತಪ್ಪದೇನೆ ಮಗು ಜೀವನ ಪರ್ಯಂತ ಸುಬ್ರಹ್ಮಣ್ಯದಲ್ಲಿ ಹೋಗಿ ನಕ್ಷತ್ರಕ್ಕೆ ಮಾಡ್ತಕ್ಕಂಥ ಪ್ರಾಯಶ್ಚಿತ್ತವನ್ನು ಮಾಡಿ ಮೃತ್ಯುಂಜಯ ಹೋಮವನ್ನು ಮಾಡಿಸ್ತಾ ಬಂದರೆ ರೇವತಿ ನಕ್ಷತ್ರಕ್ಕೆ ಸ್ವಲ್ಪ ಮನೆಗೆ ಒಳ್ಳೆಯದಾಗತ್ತೆ. ಇಲ್ಲ ಅಂದರೆ ತಿರುಗುಮರಗಾಗಿ ಬುಂಡೆ ಹೊಡ್ಕೋಬೇಕಾಗತ್ತೆ, ಮುಖ ಹೊಡ್ಕೋಬೇಕಾಗತ್ತೆ, ಮನೆಯಲ್ಲಿ ಸಮಸ್ಯೆಗಳು ಸಿಕ್ಕಾಬಟ್ಟೆ ಉದ್ಭವ ಆಗತ್ತೆ. ಇದನ್ನು ನೀವು ಗಮನ ಇಟ್ಟು ತಿಳ್ಕೋಬೇಕು ಅಮ್ಮ. ಯಾರ ಮೇಲೆ ಯಾರು ವಾದ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಯಾವುದೇ ಮಗು ಬಗ್ಗೆ ತಿಳ್ಕೊಳ್ಳಿ. ಅದು ತಿಳ್ಕೊಂಡ್ರೆ ನಿಮ್ಮ ಕುಟುಂಬನೇ ಸೇಫ್ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಇನ್ನೂ ವಿಚಾರದ ಬಗ್ಗೆ ಮಾತನಾಡ್ತಿದ್ವಿ. ಊಟದ ಸಿಸ್ಟಮಲ್ಲಿ ನಾವು 4 ಚಪಾತಿ ತಿಂತೀವಿ ಅಂದರೆ ಅದರಲ್ಲಿ ಅರ್ಧ ಮಾಡ್ಕೊಬೇಕು ಅಂತ ಹೇಳಿದ್ರಿ. ಯಾವ ಕಾರಣಕ್ಕೆ ಗುರುಗಳೇ? ಈಗ ನಾವು ಬಾಯಲ್ಲಿ ಹಾಕ್ಕೊಂಡು ಸೇವನೆ ಮಾಡೋದಕ್ಕೆ ತಟ್ಟೆಯಿಂದ ತಗೊಂಡು ಬಾಯಲ್ಲಿ ಹಾಕ್ಕೊಳ್ತೀವಿ. ಹೌದಾ? ಇದು ಅಲ್ಲಿಗೆ ಎಲ್ಲವೂ ಸಿಕ್ಕತ್ತೆ ಅಂತನ, ಅದರಲ್ಲಿ ಮಿಸ್ ಆಗುತ್ತೆ ಅಂತನ? ನಾವು ಬಾಯಲ್ಲಿ ಹಾಕೊಂಡಂಥ ಚಪಾತಿ, ಅನ್ನ, ಮುದ್ದೆ ಏನೇ ಆಗಿದ್ರು ನಮ್ಮ ಹಾಕಿದಂಥ ಆಹಾರ ಅಷ್ಟು ಹಲ್ಲಿಗೆ ಸಿಗುತ್ತೆ ಅಂತೀಯ, ಕಮ್ಮಿ ಅಂದರೆ ಮಿಸ್ ಆಗುತ್ತೆ ಅಂತೀಯ? ಮಿಸ್ ಆಗಬಹುದು ಗುರುಗಳೇ. ಆಗಬಹುದು, ಅಲ್ಲ, ಆಗತ್ತೆ. ಬಾಯಲ್ಲಿ ಹಾಕಿದಂಥ ಆಹಾರವೆಲ್ಲವೂ ಕೂಡ ನಮ್ಮ ಹಲ್ಲಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ 50-50 ಆಗೋದು. ಅರ್ಧ ಮೇಲೆ, ಅರ್ಧ ಕೆಳಗೆ. ಏನರ್ಥ ಆಯ್ತು? ಈಗ ನಾವು ತಿಂದಂಥ ಆಹಾರ, ಪ್ರತಿ ಸಮಯದಲ್ಲಿ ತಿನ್ನುವ ಆಹಾರ ಅರ್ಧ ಮೇಲ್ಮುಖವಾಗ ಆಗತ್ತೆ, ಅರ್ಧ ಕೆಳಮುಖವಾಗ ಆಗತ್ತೆ. ಏನರ್ಥ ಆಯ್ತು? ಇದೇನಪ್ಪ ಮೇಲ್ಮುಖ ಕೆಳಮುಖ? ಹುಚ್ಚು ಹಿಡಿಸುವುದು ಮೇಲ್ಮುಖ. ಹೇಗದು ಮೇಲ್ಮುಖ ಆಗತ್ತೆ? ಅಲ್ಲಿಗೆ ಯಾವುದು ಸಿಕ್ತು ಅದು ಕೆಳಮುಖವಾಗಿ ಹೋಗುತ್ತೆ. ಹಲ್ಲಿಗೆ ಯಾವುದು ಸಿಕ್ಲಿಲ್ವೋ ಒಳಗಡೆ ಹೋಗಿ ಕೊಳೆಯಕ್ಕೆ ಶುರುವಾಗತ್ತೆ, ಹೊರಗೆ ಬರಲ್ಲ ಅದು. ನೀನೇನು ಅಗದೆ ಅದು ಹೊರಗೆ ಬರುತ್ತೆ. ನಿನ್ನ ಹಲ್ಲಿಗೆ ಯಾವ್ದು ಸಿಗಲಿಲ್ವೋ ಅದು ಒಳಗೆ ಉಳಿಯತ್ತೆ. ಅದು ಯಾವ ಮೇಲ್ಮುಖವಾಗಿ ಹೋಗುತ್ತೆ. ಆಗಲೇ ಎಲ್ರಿಗೂ ಹುಚ್ಚುಚ್ಚರಂಗೆ ನಡ್ಕೊಳ್ಳೋದು. ಅರ್ಥ ಆಯ್ತಾ? ಇದನ್ನು ಚಾಲೆಂಜ್ ಮಾಡಿ ಪ್ರತಿಯೊಂದು ಮಗುವಿಂದ ದೊಡ್ಡವರಾದೇ ನಾನು ತೋರಿಸ್ಬಿಡ್ತೀನಿ. ನಿಮಗೆ ದೇಹಕ್ಕೆ ಬೇಕಾದ್ದು, ನಿಮ್ಮ ವಯಸ್ಸಿಗೆ ಬೇಕಾದಷ್ಟು ಮೀರಿ ಅನ್ನ ತಿನ್ನತಕ್ಕಂಥದ್ದು ನೀವು ತಿಂತಾ ಇದ್ದೀರಾ, ತಿಂದು ಮಗು ಮಾಡ್ಕೊಂಡಿದ್ದೀರಾ, ನಿಮ್ಮ ಮಕ್ಕಳಿಗೂ ಅದನ್ನೇ ತಿನ್ನಿಸ್ತಾ ಇದ್ದೀರಾ. ಹೊಟ್ಟೆ ತುಂಬ ತಿನ್ನು ಅಂತ ಹೇಳ್ತಾರೆ ಹೊರ್ತು ಎಲ್ಲ ಅಪ್ಪ ಅಮ್ಮ ಇದನ್ನ ಹೇಳೋದು, ಹೊಟ್ಟೆ ತುಂಬ ತಿನ್ನೋ ವಯಸ್ಸಿದು, ಕಲ್ಲು ತಿಂದು ಕರಗಿಸ್ಬೇಕು. ಏನೇನ್ರಿ ಕಟ್ಟಿಟ್ಬಿಟ್ರು ನಮ್ಮ ದೇಶದಲ್ಲಿ, ಕಲ್ಲು ತಿಂದು ಕರಗಿಸ್ಬೇಕಂತೆ. ಹಿಂದಿನವರು 2 ಮುದ್ದೆ ಇಷ್ಟು ತಪ್ಪು ತಿಂತಿದ್ರು ಸ್ವಾಮಿ ಅಂತ ಯಾರು ಬೇಕಾದ್ರೆ ಪ್ರಶ್ನೆ ಕೇಳ್ಬೋದು. 2 ಮುದ್ದೆ ತಿಂತಿದ್ರು ಅಂತ. ಅವರು 4 ಮುದ್ದೆ ಕೆಲಸ ಮಾಡೋರು. ಈಗ ಸ್ಕೂಲ್ಗೆ ಹೋಗಿ ಮಗು ಕೂತ್ಕೊಳ್ಳುತ್ತೆ, ವ್ಯಕ್ತಿ ಗಂಡ ಹೋಗಿ ಆಫೀಸರ್ ಕೂತ್ಕೋತಾರೆ. ಅದರಲ್ಲೂ ಗಂಡ ಹೆಂಡತಿ ಇಬ್ರು ಲವ್ ಮದುವೆ ಮಾಡ್ಕೊಂಡು, ಇಬ್ರು ಆಫೀಸಲ್ಲಿ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ರೆ ಇಬ್ರು ಚೇರ್ ಮೇಲೆ ಕೂತಿರ್ತಾರೆ. ಹೌದಾ? ಇನ್ನು ಅವ್ರು ಹುಟ್ಟೋ ಮಕ್ಕಳು ಭಗವಂತನಿಗೆ ಪ್ರೀತಿ. ಮಾತಾಡೋಣ ಗುರುಗಳೇ, ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಾರಾಯಣ ಸ್ವಾಮಿ ಅವರೇ, ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು? ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಟಿವಿ ಮ್ಯೂಟ್ ಮಾಡಿ ಮಾತಾಡಿ ಸರ್, ಇಲ್ಲ ಕಾಲ್ ಕಟ್ ಆಗತ್ತೆ. ಮಗನ ಬಗ್ಗೆ. ಓಕೆ, ಅವ್ರದ್ದು ನಕ್ಷತ್ರ ತಿಳಿಸಿ. ಪೂರ್ವಾಷಾಢ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಕೇಳಿಸ್ತಾ ಇದೆ. ಹಲೋ ಹಲೋ, ಕೇಳಿಸ್ತಿದ್ಯಾ ಸರ್? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ ಸರ್, ಇಲ್ಲ ಕಾಲ್ ಕಟ್ ಆಗತ್ತೆ. ಗುರುಜಿ ನಮಸ್ತೆ. ನಾರಾಯಣ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಗುರುಜಿ. ಮಗನ ವಯಸ್ಸೆಷ್ಟು? 29 ಗುರುಜಿ. ಏನ್ ಮಾಡ್ತಿದ್ದಾನೆ? ಈಗ
ಈಗ ಅವನು ಓನ್ ಏನು ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಸೂಪರ್ ಮಾರ್ಕೆಟ್ ಒಂದು ಓಪನ್ ಮಾಡಿದ್ದಾನೆ ಇತ್ತೀಚೆಗೆ. ಓಕೆ, ಏನಾಗಬೇಕು ಈಗ ಅವನ ಬಗ್ಗೆ? ಅವನು ಅದೇ ಈಗ ಮದುವೆ ಆಗ್ಬೇಕಾಗಿದೆ. ಯಾರು ಅವನಾ? 29 ವರ್ಷ ಆಯ್ತು, ಮದುವೆ ಆಗ್ಬೇಕಾಗಿದೆ. ಅವನ್ ತಾನೇ ಮದುವೆ ಆಗ್ಬೇಕಾಗಿರೋದು? ಸ್ವಾಮಿ? ಅವನೇ ತಾನೇ ಮದುವೆ ಆಗ್ಬೇಕಾಗಿರೋದು ಒಂದೇ. ಹೌದೌದು, ಭರತ್ ಕುಮಾರ್ ಅಂತ. ಈಗ ನೀವು ಏನು ಕೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಅದೇ ಮದುವೆ ಆಗ್ಬೇಕಿನ್ನು ಮದುವೆ ಆಗ್ಲಿಲ್ಲ. ಅವ್ನು ಬಿಸ್ನೆಸ್ ಮಾಡ್ತಾ ಇದ್ದ, ಅದೇನು ಸರಿಯಾಗಿ ಆಗುತ್ತಾ ಇಲ್ವಾ ಅನ್ನೋದು, ಇವೆರಡು ಬೇಕಾಗಿದೆ ಸ್ವಾಮಿ. ಸಣ್ಣ ಇದಾನ ದಪ್ಪ ಇದಾನ? ಮೀಡಿಯಮ್ ಆಗಿದ್ದಾನೆ. ಓಕೆ, ಈಗ ನೀವು ಮದುವೆ ಮಾಡ್ಬೇಕನ್ನೋ ನಿನಗೆ ಅಂತ ಕೇಳಿದಿರಾ ಕೂರಿಸ್ಬಿಟ್ಟು ಯಾವಾಗಾರು? ಅದೇ ನೋಡ್ತಾ ಇದ್ವಿ, ಹೆಣ್ಣುಗಳು ನೋಡ್ತಾ ಇದ್ವಿ. ಅದಲ್ಲಪ್ಪ, ನಾನು ಅದಕ್ಕೆ ಹೇಳ್ತಾ ಇಲ್ಲ. ಅವನನ್ನ ನಾವು ಹೆಣ್ಣು ನೋಡ್ತೀನಿ ಮದುವೆ ಮಾಡ್ಕೊ ಅಂತ ಹೇಳಿದ್ದೀರಾ ನಿಮ್ಮ ಮಗನಿಗೆ? ಹೇಳಿದ್ವಿ ಗುರುಜಿ. ಏನು ಹೇಳ್ತಾನೆ? ಅದೇ ಮಾಡ್ಕೊಳ್ಳೋಣ ಅಂತ ಅವನ. ಓಕೆ, ಇಲ್ಲಿವರೆಗೂ ಅಲ್ಲಿ ಯಾವ್ದಾರು ಹುಡುಗಿ ನೋಡೋಕ್ಕೆ ಕರ್ಕೊಂಡು ಹೋಗಿದ್ರಾ? ಇಲ್ಲ, ಇದುವರೆಗೆ ಕರ್ಕೊಂಡೋಗಿಲ್ಲ. ಅವು ಸುಮಾರು ನೋಡಿದ್ವಿ, ಹೆಸರು ಬಲಗಳೇ ಬರಲಿಲ್ಲ. ಒಂದು ಸಣ್ಣ ಉದಾಹರಣೆ ಏನು ಹೇಳಿದ್ರಿ, ಇನ್ನೊಂದ್ಸಲ ಹೇಳಿ. ಅಲ್ಲ, ಸುಮಾರು ನೋಡಿದ್ವಿ, ಹೆಸರು ಬಲಗಳು ಬರಲಿಲ್ಲ ಅಂತ. ನೀವು ಹೆಸರು ಬಲ ಬರಲಿಲ್ಲ ಅಂತಾನ, ಅವ್ರು ಕೊಡೋರು ಹೆಸರು ಬಲ ಬರಲಿಲ್ಲ ಅಂತಾನ? ಇಲ್ಲ, ಅರ್ಚಕರನ್ನು ತೋರಿಸಿದೆ, ಅವ್ರ ಹೆಸರು ಬಲಗಳು ಬಂದಿಲ್ಲ ಅಂತ ಹೇಳಿದ್ದಾರೆ. ನೀವೇನು ಓದಿದ್ದೀರಾ? ನಾನು ಸ್ವಲ್ಪ ಓದಿದ್ದೀನಿ ಗುರುಜಿ. ನಿಮ್ಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಕಿವಿ ಮಾತು. ಏನು ಅಂದರೆ, ಹೆಸರು ಬಲ ಹೊಂದಾಣಿಕೆ ಮದುವೆ ಮಾಡಿಕೊಂಡು ಯಾರು ನೆಮ್ಮದಿಯಾಗಿ ಜೀವನದ ಸಂಸಾರ ಮಾಡಿದಾರ? ನಾನು ನಿಮ್ಮನ್ನು ಕೇಳ್ತೀನಿ, ಯಾರು ಪ್ರಪಂಚದಲ್ಲಿ ಮಾಡಿದಾರ? ಯಾರು ನೆಮ್ಮದಿಯಾಗಿದ್ದಾರಾ? ಹೆಸರು ಬಲ ಕೇಳಿ ಮದುವೆ ಮಾಡ್ಕೊಂಡು ಯಾರು ಚೆನ್ನಾಗಿದ್ದಾರಾ? ಇಲ್ಲ ಇಲ್ಲ. ಅಲ್ಲ, ಒಂದು ನಿಮಿಷ, ನೀವು ಅದನ್ನು ಸ್ಲೋಪ್ ಮಾಡಬೇಡಿ. ಎಲ್ಲ ನಿಮ್ಮ ಥರನೇ ಜನ ಇರೋದು. ಯಾರೀ ನಿಮ್ಗೆ ಹೇಳಿದ? ಅವ್ನು ಯಾರೋ ಹೇಳಿದನು ಹೆಸರು ಬಲ ಹೊಂದಾಣಿಕೆ ಅಂದರೆ ಅವ್ನು ಹೇಳಿದ ಮಾತು ಕಟ್ಕೊಂಡು ಮಕ್ಕಳನ್ನ ಯಾಕ್ರೆ ಹಾಳು ಮಾಡ್ತೀರಾ? ಒಂದಲ್ಲ ಒಂದು ದಿನ ಆಫೀಸಲ್ಲೇ ಯಾವುದೋ ಹುಡುಗಿ ಲವ್ ಮಾಡೋಣಂತೆ ಸ್ವಾಮಿ, ಕ್ಯಾಸ್ಟ್ ಬೇರೆ ಅಂತೆ ಸ್ವಾಮಿ ಅಂತ ತಿರ್ಗಾ ಶಾಸ್ತ್ರ ಕಡಕ್ಕೆ ಹೋಗ್ತೀರಾ. ಆ ಮಟ್ಟಕ್ಕೆ ತಂದು ನಿಮ್ಮ ಮಗನ ನಿಲ್ಲಿಸಿದ್ದೀರಾ. ನೀವು ಮದುವೆ ಮಾಡೋಕ್ಕಾಗಲ್ಲ ನಿಮ್ಮ ಮಗನ್ನ. ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮಗನ ಮದುವೆ ನಿಮ್ಮಿಂದ ಮಾಡಲಿಕ್ಕಾಗಲ್ಲ. ಸರಿ. ಈ ಥರ ನೀವು ಹೊಂದಾಣಿಕೆ ಆಗ್ತಾ ಇಲ್ಲ, ದೇವರೊಂದು ಹೊಂದಾಣಿಕೆ ಆಗಿಲ್ಲ, ಹೆಸರು ಬಲ ಹೊಂದಾಣಿಕೆ. ಯಾರು ಇದೆಲ್ಲ ಕಿತ್ತೋದವ್ರು ಹೇಳೋದು? ಎಲ್ಲರೇ ಐತೆ ಪ್ರಪಂಚದಲ್ಲಿ ಇದು? ಇದನ್ನು ಮಾಡಿ ಮಾಡಿ ನೀವು ಅದೇ ಅಂತೀರಾ. ಅದೇ ನಮ್ಮ ಕಡೆ 29ವರೆಗೂ ಹಿಂಗೆ ಕೂತಿದ್ದೀರಾ. ಅವನಿಗೆ 23ರಿಂದ 25ಕ್ಕೆ ಮದುವೆ ಆಗಬೇಕಿತ್ತು, 29 ಆಗಿದೆ, ಇನ್ನೂ ಹುಡ್ಕೋಕೆ ಈಗ ಶುರು ಮಾಡಿದ್ದೀರಾ. ನೀವು ಹುಡ್ಕೋ ತನಕ ಅವನು ಹುಡ್ಕೊಂಡ್ಬಿಟ್ಟಿರ್ತಾನೆ ಅಂತ ಅನ್ಕೊಳ್ಳಿ. ಹುಡ್ಕೊಂಡಿರಬಹುದೇನೋ ಅಂತ ಅನ್ಕೊಳ್ಳೋಣ, ಹುಡ್ಕೊಂಡಿರೋದು ಬೇಡ. ಆದರೆ ಇದು ಎಷ್ಟು ಮಟ್ಟಕ್ಕೆ ಸರಿ? ತಂದೆ ತಾಯಿಗಳು ಮಕ್ಕಳ ಭವಿಷ್ಯವನ್ನು ಕೇಳ್ತಾರೆ ಹೊರತು ಹಾಳು ಮಾಡ್ತಾ ಇರೋರು ಅಪ್ಪ ಅಮ್ಮನೇ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮದುವೆ ಮಾಡಬೇಡಿ. ಆ ಮಕ್ಕಳನ್ನು ಮೊದಲು ಗಮನಿಸಿ, ಇವನು ಮದುವೆ ಮಾಡ್ಕೋತಾನ, ನಾವು ಮದುವೆ ಮಾಡ್ತೀವ ಅಂತ. ಇದು ನಿಮ್ಮ ಮಗನ ಸ್ವಲ್ಪ ನೀವು ನಾಳೆನೇ ಹುಡುಗಿ ನೋಡೋಕೆ ಹೋಗ್ಬೇಕಣಪ್ಪ ಅಂತ ಸುಮ್ಮನೆ ಇವತ್ತೇ ಚೌಕ್ ಕೊಡಿ ನಿಮ್ಮ ಮಗನಿಗೆ. ಅವನು ಎಷ್ಟು ಮಟ್ಟಕ್ಕೆ ನಿಮ್ಮ ನೋಡ್ತಾನೆ ಗಮನ ಗೊತ್ತಾಗತ್ತೆ. ಸುಮ್ಮನೆ ಹೇಳಿ, ನಾಳೆ ಬೆಳಿಗ್ಗೆ ಹೋಗೋಣ ಕಣೋ, ಈ ಕಡೆ ಹುಡುಗಿ ನೋಡ್ಕೊಂಬರೋಣ ಅಂತ ಹೇಳಿ ನೋಡಿ. ಅವ್ನು ಯಾವ ಥರ ಹೇಳ್ತಾನೆ ಗೊತ್ತಾಗತ್ತೆ ನಿಮಗೆ. ಈ ಸತ್ಯ ತಿಳ್ಕೊಂಡು ದಯವಿಟ್ಟು ಏನು ತಪ್ಪಾಗಿ ತಿಳ್ಕೊಬೇಡಿ. ಮಕ್ಕಳನ್ನ ಟೆಸ್ಟ್ ಮಾಡಿ ಮದುವೆ ಅನ್ನೋದು ಪ್ರೀತಿಪೂರ್ವಕವಾಗಿ ಮಾಡ್ಕೋಬೇಕು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಇನ್ನು ಹೆಸರು ಬಲ ಅಂತ ಹೇಳಿದ್ರಿ ಗುರುಗಳೇ, ಅದ್ರ ಜೊತೆಗೆ ನೀವು ಹೇಳ್ದಾಗೆ ಈಗ ದೇವ್ರೂ ಬರಲ್ಲ, ಅಣ್ಣ ಆಗ್ತಾರೆ, ತಂಗಿ ಆಗ್ತಾರೆ, ಈ ರೀತಿನೇ ಎಷ್ಟೊಂದು ಜನ ಹಾಳು ಮಾಡ್ತಿದ್ದಾರೆ ಗುರುಗಳೇ. ಇದಕ್ಕೇನು ಹೇಳ್ತೀವಿ? ಅಮ್ಮ, ಇಡೀ ಪ್ರಪಂಚದ ತುಂಬ ಎಲ್ಲ ಈ ಕೆಟ್ಟ ಅಭಿಪ್ರಾಯಗಳು ಹೇಳಿ 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 ಜನಗಳನ್ನ ದಿಕ್ಕಾಪಾಲು ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ಒಂದೂ ಪುರಾವೆ ಸಿಕ್ಕಿಲ್ಲ. ಕರೆಕ್ಟಾಗಿ ಯಾರನ್ನಾರು ಮದುವೆ ಮಾಡ್ಸೋಕ್ಕಾಗಿದೆಯಾ ಸ್ವಾಮಿ ತೋರಿಸಿ ಅಂತ ಕೇಳಿ ಅವ್ರನ್ನ. ಬರೀತಾರಲ್ಲಮ್ಮ, ಈ ಹೆಣ್ಣಿಗೆ ಈ ಗಂಡು ಈ ನಕ್ಷತ್ರ ಹೊಂದಾಣಿಕೆ ಆಗತ್ತೆ, 36 ಬಂದಿದೆ. ಅದೇನು 36 ಅವ್ರನ್ನೇ ಕೇಳ್ಕೋಬೇಕು. ಅದೆಲ್ಲೈತು ಅವ್ರನ್ನೇ ಕೇಳಬೇಕು. 36 ಬಂದಿದೆ, ಬರ್ಕೊಳಪ್ಪ, 50 ಬರ್ಕೋ, ಬಂದಿದ್ದೆಲ್ಲ ನೀನೇ ಬರ್ಕೋ, ಚೆನ್ನಾಗಿದಾರ ಕೇಳು. ಇದಕ್ಕೆ ಆಧಾರ ಕೊಡಬೇಕು. ಗಣಕೂಟಗಳಿಂದ ಹೆಣ್ಣು ಗಂಡು ಸರಿಯಾಗಿ ಸಂಸಾರ ಮಾಡ್ತಾರೆ. ಅಪ್ರಾಣೆ ಸುಳ್ಳು ಸುಳ್ಳು ಸುಳ್ಳು. ಯಾಕೆ ಸುಳ್ಳು ಅಂತ ಹೇಳ್ತೀನಿ ಅಂದರೆ, ಪಂಚಾಂಗಗಳು ಸುಳ್ಳು ಅಂತಲ್ಲ, ಹೇಳುವ ರೀತಿ ಸುಳ್ಳು. ಹೇಳುವ ರೀತಿಯಲ್ಲಿ ಒಂದು ವಿಚಾರ. ಪಂಚಾಂಗದಲ್ಲಿ ಇವರು ಮ್ಯಾಚ್ ಮಾಡ್ತಾರಮ್ಮ, ಈ ಹೆಣ್ಣಿಗೆ ಈ ಗಂಡು ಸರಿ, ಈ ನಕ್ಷತ್ರಕ್ಕೆ ಈ ನಕ್ಷತ್ರ ಸರಿ. ಇದು ಪಂಚಾಂಗದ ವಿದ್ಯೆ, ಸತ್ಯ. ಹೆಣ್ಣು ಗಂಡು ಹೊಂದಾಣಿಕೆ ಆಗಿದ್ದಾರಾ? ನಂಬರ್ 1. ಅವ್ರು ಒರಿಜಿನಲ್ ಹುಟ್ಟಿದ ಡೇಟ್ ಆಫ್ ಬರ್ತ್ ಇದೆಯಾ? ಗೊತ್ತಿದೆಯಾ ನಿಮಗೆ? ಇಲ್ಲ. ಅವ್ರ ಒರಿಜಿನಲ್ ನಕ್ಷತ್ರ ಗೊತ್ತಿದೆಯಾ? ಇಲ್ಲ. ಈಗ ಹುಡುಗ ಹುಡುಗಿ ಮನೆ ಎರಡೂ ಒಂದೇ ಥರ ಇರುತ್ತಾ? ಇಲ್ಲ ಗುರುಗಳೇ. ಅವನದೊಂಥರ ಉದ್ದಕ್ಕೆ ಹಾವು ಥರ ಇರ್ತದೆ, ಇವೊಂದೊಂದು ಅಗಲವಾಗಿರ್ತದೆ. ಈಗ ಎರಡೂ ಮನೆ ಕುಟುಂಬದಲ್ಲಿ ಹೊಂದಾಣಿಕೆ ಆಗಬೇಕು ಅಂತಾನೆ ಮದುವೆ ಮಾಡೋದು. ಈಗ ಇಲ್ಲಿ ಮನೆಗಳನ್ನು ಹೊಂದಾಣಿಕೆ ಮಾಡಿ ಮದುವೆ ಮಾಡಿಸ್ಬೇಕು ಅನ್ನೋ ಪ್ರಜ್ಞೆ
ನಮ್ಮ ಭಾರತ ದೇಶದಲ್ಲಿ ಯಾರಿಗಾರು ಇದೆಯಾ ಯೋಚನೆ ಮಾಡು? ಸಾಧ್ಯನೇ ಇಲ್ಲ ಗುರುಗಳೇ. ಅದನ್ನ ಮಾಡ್ಬೇಕಂತ ಹೇಳ್ತಿರೋದು ಹಿಂದಿನ ಇವತ್ತೇ ಕಾಲದಲ್ಲಿ ಕೇಳ್ತಿರೋದು ಮನೆ ಗುರುಗಳೇ. ನೋಡದೆ ಹೆಣ್ಣು ಕೊಡಬಾರ್ದು ಅಂತಿದ್ರು. ಹೌದು. ಈಗ ಎಷ್ಟು ಫ್ಲೋರ್ ಬಿಲ್ಡಿಂಗು ಎಷ್ಟು ಬಾಡಿಗೆ ಬರ್ತದೆ ಅಂತ ನೋಡ್ಕೊ ಬರ್ತಾರೆ ಹೊರ್ತು ಅದೇ ಮನೆ ಶಾಸ್ತ್ರ ಅನ್ಕೊಂಡಿರೋದು ಗುರುಗಳೇ. ನಾವೇನ್ ಮಾಡೋಣ? ಮಾತಾಡೋಣ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಿರ್ಮಲಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆನೇ ತಿಳ್ಕೊಬೇಕಿತ್ತು ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ನಕ್ಷತ್ರ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಯಾರ್ದಮ್ಮ ಅನುರಾಧ? ಅನುರಾಧ ನಕ್ಷತ್ರ ಯಾರ್ದು? ಅವ್ರದ್ದೇ ಗುರುಗಳೇ. ಎಷ್ಟಮ್ಮ ವಯಸ್ಸು? 50 ಆಗಿದೆ. ಏನಾಗ್ಬೇಕಿತ್ತಮ್ಮ? ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಎಷ್ಟು ವರ್ಷ ಆಯ್ತಮ್ಮ ನಿನ್ಗೆ ಆರೋಗ್ಯ ತಪ್ಪಿದೆ ಅಂತ ಗೊತ್ತಾಗಿ? ಇವಾಗ ಒಂದು 5-6 ವರ್ಷ ಆಗಿದೆ. ಅದಕ್ಕೆ ಮುಂಚೆ ಚೆನ್ನಾಗಿದ್ದ? ಪರವಾಗಿಲ್ಲ ಗುರು. ಊಟ ಮಾಡುವಾಗ ಬೈತೀಯಾ, ದೇವ್ರ ಪೂಜೆ ಮಾಡುವಾಗ ಬೈತೀಯಾ? ಕುಟುಂಬದಲ್ಲಿ ಯಾವಾಗ ಬೈತೀಯಾ ನೀನು? ಕೋಪ ಬರೋದು ಊಟ ಮಾಡುವಾಗಲ ಮಲ್ಕೊಳ್ಳುವಾಗಲಮ್ಮ ನಿನಗೆ? ಕೋಪ ಬರೋದು. ಕೋಪ ಯಾವಾಗ ಬರುತ್ತೆ? ಊಟ ಮಾಡೋ ಕೋಪ ಬರುತ್ತಾ, ಮಲ್ಕೊಳ್ಳೋ ಕೋಪ ಬರುತ್ತಾ ಅಂತ ಕೇಳ್ತೀನಿ. ಹ್ಞೂ, ಗೊತ್ತಾಗಲ್ಲ ಸ್ವಾಮಿ ನಮಗೆ. ಕೋಪ ಬರಲ್ವೇನಮ್ಮ ನಿನಗೆ? ಊಟ ಮಾಡೋ ಕೋಪ ಮಾಡ್ಕೊತೀಯ, ಯಾರ ಮೇಲೆ ರೇಗೋದು ಮಾಡೋದು ಮಾಡ್ತೀಯ ಏನು ಅಂತ? ಹೌದು ಸರ್. ಕೋಪ ಬರ್ತದಾ? ಹೌದು ಸ್ವಾಮಿ. ಅಯ್ಯೋ ದೇವ್ರೇ, ಇಂಥವ್ರು ಇದ್ದಾರಲ್ಲಪ್ಪ. ಓಕೆ, ನೀನು ಕೋಪ ಮಾಡದೆ ಬರಬೇಕು, ಊಟ ಮಾಡಬೇಕು ಅನ್ನೋ ಪ್ರಜ್ಞೆ ಯಾವಾಗ ಶುರುವಾಗತ್ತೆ ಆವಾಗ ಒಳ್ಳೆಯದಾಗತ್ತೆ. ಕೋಪ ಮನುಷ್ಯನಿಗೆ ಯಾಕೆ ಬರಬೇಕು ಅಂತ ನೀನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಈಗ ಇದು ಯಾವ ಸ್ಕೂಲ್ಗೆ ಹೋಗೋದು? ಕೋಪ ಯಾಕೆ ಬರುತ್ತೆ ಅಂತ ಕೇಳಕ್ಕೆ ಯಾವ ಸ್ಕೂಲ್ಗೆ ಹೋಗೋದು? ಇದೆಲ್ಲ ಸ್ಕೂಲ್ ಇದೆಯಾ? ಸಾಧ್ಯನೇ ಇಲ್ಲ ಗುರುಗಳೇ. ಇದು ಇವಾಗ ನಮ್ಮ ಈ ಕಾರ್ಯಕ್ರಮದ ವಿಶೇಷ ಏನಂದರೆ, ಈ ಕಾರ್ಯಕ್ರಮದ ವಿಶೇಷ ಯಾಕೆ 2 ಸಲ ಹೇಳಿದ್ದೀನಿ ಅಂದರೆ, ಭಾರತ ದೇಶ ಅಲ್ಲ, ಇಡೀ ನಮ್ಮ ವಿಶ್ವ ಭೂಮಿ ಹುಟ್ಟಿದ್ದು, ಸೂರ್ಯ ಹುಟ್ಟಿದ್ದು ಯಾರಿಗಾರು ಗೊತ್ತಿದೆಯಾ? ಇಲ್ಲ ಗುರುಗಳೇ. ಆವತ್ತಿಂದ ತಗೊಳ್ಳೋಣ. ಹಾ ಗುರುಗಳೇ. ನಮಗೆ ಹುಟ್ಟಿದ್ದು ಗೊತ್ತಿಲ್ಲ ಅಂದಮೇಲೆ ನಮಗೇನು ಗೊತ್ತಿಲ್ಲ. ಈಗ ಅದಕ್ಕೂ ಹೇಳ್ತಾರೆ, ಇಷ್ಟನೇ ಇಸ್ವಿಗೆ ಮುಳುಗೋಯ್ತದೆ, ಇಷ್ಟನೇ ಇಸ್ವಿಗೆ ಇದು ಹಂಗಾಗ್ಬಿಡುತ್ತೆ, ಇಷ್ಟನೇ ಇಸ್ವಿಗೆ ಅಲ್ಲಿ ಬೆಂಕಿ ಬಿದ್ದುಬಿಡುತ್ತೆ. ಕತೆ ಹೇಳ್ತಿರಲ್ಲ ನೀವು. ಪ್ರಕೃತಿ ಬಗ್ಗೆ ಹೇಳೋಕ್ಕೆ ನಿಮಗೆ ಎಲ್ಲಿದೆ ಹೇಳೋದಕ್ಕೆ ಧೈರ್ಯ ಕೊಟ್ಟಿದ್ಯಾರು? ಹೆಂಗೆ ಹೇಳೋಕ್ಕಾಗತ್ತೆ ನಿಮ್ಮ ಕೈಲಿ? ಅಲ್ವಾ? ಮನುಷ್ಯನ ಊಟ ಮಾಡೋನು ಉಸಿರಾಡೋ ಮನುಷ್ಯನ್ನೇ ಕಂಟ್ರೋಲ್ ಮಾಡೋಕ್ಕೆ ಗೊತ್ತಾಗಿಲ್ಲ. ಪ್ರಕೃತಿಯನ್ನು ಅಳತೆ ಮಾಡಿ ಹಿಂಗೆ ಆಗ್ಬಿಡುತ್ತೆ ಅಂತ ಕೂತ್ಕೊಂಡು ಹೇಳ್ತಿರಲ್ಲ, ಎಷ್ಟರ ಮಟ್ಟಕ್ಕೆ ಸರಿ ಇದು? ಎಷ್ಟು ಸತ್ಯ ಇದೆ ಇದರಲ್ಲಿ? ಎಲ್ಲ ಆಗಿದೆ? ಇದಕ್ಕೆ ಏನಾರು ಒಂದರ ಪುರಾವೆ ಸಿಕ್ಕಿದೆಯಾ? ಇಲ್ಲ. ಮತ್ತು ಇದನ್ನೇ ಹೇಳ್ತಿದ್ದೀರಾ, ಇದನ್ನೇ ಜನ ಕೇಳಬೇಕು. ಎಲ್ಲಿವರೆಗೆ ಸತ್ಯ ಇದೆ ಅಲ್ವಾ? ಈಗ ಈ ಅಮ್ಮ ಕೇಳ್ತು ಪಾಪ, ಏನು ನನಗೆ ಕೋಪ ಅಂದರೆ ಏನು ಅಂತ ಗೊತ್ತಿಲ್ಲ. ಏನು ಮಾತಾಡ್ತೀಯ ಅವ್ರ ಹತ್ರ? ಅಮ್ಮ ತಾಯಿ, ನೀನು ಕೋಪ ಕಮ್ಮಿ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ 5 ಗಂಟೆಗಳು ಅಭ್ಯಾಸ ಮಾಡ್ಕೋ, ಎಲ್ಲ ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಇಲ್ಲಿ ವಿಚಾರ ಏನಾಗಿದೆ ಅಂದ್ರಮ್ಮ, ಈಗ ನಾನು ಹೇಳ್ತಾ ಇರ್ತಕ್ಕಂಥ ವಿಷಯ ಎಷ್ಟೋ ಜನಕ್ಕೆ ಬೇಜಾರು, ಕೋಪ ಆಗ್ಬೋದು. ಏನಪ್ಪ ಇವ್ರು ಈ ಥರ ಹೇಳ್ತಾರೆ ಅಂತ. ನಿಜಕ್ಕೂ ಒಂದು ಅರ್ಥ ಮಾಡ್ಕೋಬೇಕು. ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರಾಗಲಿ, ಇದಕ್ಕೆ ಸಂಬಂಧಪಟ್ಟದ್ದು ಯಾರು ಜ್ಯೋತಿಷ್ಯ ಇನ್ನೊಂದು ಹೇಳ್ತಾ ಇರ್ತಕ್ಕಂಥದ್ದು, ದಯವಿಟ್ಟು ಒಂದು ನನಗೂ ವಿನಂತಿ, ಯಾರನ್ನೂ ಉದ್ದೇಶ ಇಟ್ಕೊಂಡು ಅವಮಾನ ಮಾಡಬೇಕು, ಕಂಡಮ್ ಮಾಡಬೇಕು, ನಾನು ಮಾತ್ರ ಎಲ್ಲ ಗೊತ್ತಿದೆ ಬೇರೆಯವ್ರಿಗೇನು ಗೊತ್ತಿಲ್ಲ ಅಂತ ಯಾವ ಕಾರಣಕ್ಕೂ ಅನ್ಕೋಬೇಡಿ ದಯವಿಟ್ಟು. ಕಾರಣ ಇಷ್ಟೇ, ಜನಗಳನ್ನು ರಕ್ಷಣೆ ಮಾಡಬೇಕು. ಭಗವಂತ ಎಲ್ಲರಲ್ಲೂ ಇದ್ದಾನೆ, ನಮ್ಮಲ್ಲೂ ಇದ್ದಾನೆ, ಅವರಲ್ಲೂ ಇದ್ದಾನೆ. ಅವರು ಏನು ಅಂತ ಕೇಳಕ್ಕೆ ಬರ್ತಾರೆ, ಅವರಿಗೆ ಸರಿಯಾಗಿ ಮಾರ್ಗ ತೋರಿಸ್ಬೇಕು. ನಿಮ್ಗೆ ಏನು ಬೇಕು ಈಸ್ಕೋಬೇಕು. ಅದನ್ನು ಬಿಟ್ಟು ಏನು ಆ ಕಾಲ್ಪನಿಕವಾಗಿ ತಾತ್ಕಾಲಿಕವಾಗಿ ಮದುವೆ ಮಾಡ್ಕೋಬೇಕು ಅಷ್ಟಕ್ಕೆ ಶಾಸ್ತ್ರ ಹೇಳೋದು, ಮಗು ಹೆಸರಿಡಬೇಕು ಅಷ್ಟಕ್ಕೆ ಶಾಸ್ತ್ರ ಹೇಳೋದು, ದಯವಿಟ್ಟು ತಪ್ಪು. ನಮ್ಮ ಭಾರತ ದೇಶದಲ್ಲಿ ಆಗ್ತಾರೋ ದೊಡ್ಡ ದುರಂತ ಇದು. ಜನಗಳದ್ದು ತಪ್ಪಿದೆ. ಏನು ಅಂದರೆ ನಮ್ಮ ಈಗ ಒಂದು ಹೆಸರು ನೋಡಿ ಸ್ವಾಮಿ, ಮಗು ಆರೋಗ್ಯ ನೋಡಿ ಸ್ವಾಮಿ ಅಂತ ಹೇಳಲ್ಲ. ಇಲ್ಲ ಗುರುಗಳೇ. ಮದುವೆ ಮಾಡೋಕ್ಕೂ ಅಷ್ಟೇನೆ, ಗಂಡ ಹೆಂಡತಿ ಆರೋಗ್ಯವಾಗಿ ಇದಾರ ಮದುವೆ ಮಾಡೋಕ್ಕೆ ಅಂತ ಯಾರು ಕೇಳಲ್ಲ. ಅವರು ಇದಾರ ಅಂತ ಅವರು ಹೇಳಲ್ಲ. ಹಿಂಗೆ ಮನೆ ಕಟ್ಟೋದು, ಮದುವೆ ಮಾಡೋದು, ಮಗು ಮಾಡ್ಕೊಳ್ಳೋದು, ಇವು 3 ಕೂಡ ನಮ್ಮ ಕೈಯಲ್ಲಿ ಭಗವಂತ ಕೊಟ್ಟಿದ್ದಾನೆ. ಜೋಪಾನವಾಗಿ ಬಳಸಿ. ನಾವು ಈ 3 ಕೆಡಿಸ್ಬಿಟ್ಟು ದೇವ್ರ ಮುಂದೆ ಹೋಗ್ಬಿಟ್ಟು ನನಗೆ ದೇವ್ರು ಯಾಕಿಂತ ಗಂಡನ ಕೊಟ್ಟ, ಯಾಕಿಂತ ಮಗು ಕೊಟ್ಟ ಅಂತ ಕೇಳಿದ್ರೆ ಎಲ್ಲಿಂದ ಶಾಪ ಬರಲ್ಲ ನಿಮಗೆ? ಎಲ್ಲಿಂದ ನಿದ್ದೆ ಬರುತ್ತೆ ಹೇಳಿ? ಇವತ್ತು ಹೇಳಿದಂಥ ವಿಚಾರ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಮಾಡುವ ಊಟದಲ್ಲಿ ಅಗಿಯುತ್ತಿರುವ ಆಹಾರ ಮಾತ್ರ ನಿಮ್ಮ ರಕ್ತಕ್ಕೆ ಸೇರುತ್ತೆ ವಿನಃ ಉಳಿದದ್ದು ಯಾವ ಕಾರಣಕ್ಕೂ ರಕ್ತಕ್ಕೆ ಸೇರುವುದಿಲ್ಲ. ಆ ಕಾರಣದಿಂದಾಗಿ ಎಲ್ಲರಿಗೂ ಸಂಕಟ, ಸುಸ್ತು, ಸಂಕಟ, ಸುಸ್ತು. ಯಾರಿಗಿಲ್ಲ ಈ ಸಂಕಟ, ಸುಸ್ತು? ಈಗ ಇದಕ್ಕೆ ಯಾವ ಬೆಣ್ಣೆ ತಂದು ತಿನ್ನಿಸೋದು, ಯಾವ ಹಾರ್ಲಿಕ್ಸ್ ಕುಡಿಸೋದು? ನೀವು ತಿನ್ನುತ್ತಿರುವ ಊಟ ನಿಮ್ಮ ದೇಹಕ್ಕೆ ಎಲ್ಲಿ ಸೇರುತ್ತಾ ಇದೆ? ಇದು ಸತ್ಯ. ಇದನ್ನು ಯಾವ ಕಾರಣಕ್ಕೂ ಯಾರು ಇಲ್ಲಿವರೆಗೂ ಹೇಳಿಲ್ಲ, ಹೇಳೋದು ಇಲ್ಲ, ಹೇಳೋಕ್ಕಾಗೋದು ಇಲ್ಲ ಅಂತ ಹೇಳಕೊಳ್ತೀನಿ ಈ ವಿಷಯದಲ್ಲಿ ಮಾತ್ರ.
ಊಟ ಮಾಡುವುದರಿಂದ ನಿಮ್ಮ ದೇಹ ಏನು ಬೇಕು ಪಡ್ಕೊಳ್ಳುತ್ತೆ, ಎಷ್ಟು ಶಕ್ತಿ ಬೇಕು ಪಡ್ಕೊಳ್ಳುತ್ತೆ, ಆ ಕ್ರಮ ನಿಮಗೆ ಗೊತ್ತಿದೆಯಾ? ದಯವಿಟ್ಟು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಇದನ್ನು ಸಾಬೀತುಪಡಿಸೋಣ. ಪ್ರಪಂಚದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಕಣ್ತುಂಬ ನಿದ್ದೆ ಮಾಡೋಣ, ಪ್ರತಿಯೊಬ್ಬರು ಕೂಡ ನೆಮ್ಮದಿಯಾಗಿ ಕೋಪ ಇಲ್ಲದೆ ಬದುಕೋಣ ಅಂತಕ್ಕಂಥ ಸತ್ಯವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಈ ವಾಹಿನಿಯ ಮೂಲಕವಾಗಿ ಚಾಲೆಂಜ್ ಮಾಡಿ ನಿಮ್ಮೆಲ್ಲರನ್ನೂ ಪರಿವರ್ತನೆ ಮಾಡಬೇಕು ಅಂತ ಒಂದು ದೊಡ್ಡ ಸಂಕಲ್ಪದಿಂದ ಈ ಮಾಹಿತಿಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊರತು ಯಾರೂ ಯಾವ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಕಾರಣ ಉದ್ದೇಶ ಇಷ್ಟೇ, ನನ್ನಂಥ 4-6 ಜನ ಸೇರಿದಾಗ 4,600 ಜನ ಒಳ್ಳೇದು ಮಾಡ್ಬೋದು ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಮಾಡೋಣ ಅನ್ನೋದೇ ಒಂದು ಉದ್ದೇಶ ಆಗಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಕೋಪದ ಪ್ರವೃತ್ತಿ ಅನ್ನುವಂಥದ್ದು ನಾವು ಊಟ ಮಾಡುವ ಪ್ರಕ್ರಿಯೆಯಲ್ಲಿರುತ್ತೆ ಅನ್ನುವಂಥ ವಿಚಾರನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಡ್ರಿ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019494937.